Okay, we remain with only one topic in integration. So ಅದು ಯಾವ ಟಾಪಿಕ್ ಅಪ್ಪ ಅಂತಂದ್ರೆ ಅಪ್ಲಿಕೇಶನ್ ಅಲ್ವಾ? ರೈಟ್ ಡೌನ್. ಅಪ್ಲಿಕೇಶನ್ ಆಫ್ ಡೆಫಿನೈಟ್ ಇಂಟಿಗ್ರೇಷನ್. Application of definite integration. Application of definite integration. So really there are two applications basically. ಆ ಎರಡು ಅಪ್ಲಿಕೇಶನ್ ಏನು ಅಂತ ಆದ್ರೆ ಒಂದು ಟು ಫೈಂಡ್ ದಿ ಏರಿಯಾ ಅಂಡರ್ ದಿ ಕರ್ವ್ ಅಂತ, ಇನ್ನೊಂದು ಟು ಫೈಂಡ್ ದಿ ವಾಲ್ಯೂಮ್ ಅಂತ. ಫಸ್ಟ್ ಏರಿಯಾ ಮೇಲೆ ಕ್ವಶನ್ಸ್ ಮಾಡೋಣ, ಅದು ಯಾವ ತರ ಏನು ಅಂತ ನೋಡೋಣ. ಫಸ್ಟ್ ಅಪ್ಲಿಕೇಶನ್ ಯಾವ್ದಪ್ಪ ಅಂತ ಅಂದ್ರೆ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್. ಏರಿಯಾ ಬೌಂಡೆಡ್ ಬೈ ದಿ ಕರ್ವ್. ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ಅಂತ, ಇದು ಫಸ್ಟ್ ಅಪ್ಲಿಕೇಶನ್. ಇಲ್ಲಿ ನಿಮಗೆ ಎರಡು ತರ ಏರಿಯಾ ಬರುತ್ತೆ. ಒಂದು ಬರ್ಕೊಳ್ಳಿ, ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಎಲ್ಲೋಯ್ತಪ್ಪ ಅದು? ರೈಟ್. ಫಸ್ಟ್ ಒನ್, ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ವೆರಿ ಸಿಂಪಲ್. ಅದರಲ್ಲಿ ಎ ರಿಸಲ್ಟ್ ಅಂತ ಬರ್ಕೊಳ್ಳಿ. ಮೊದಲನೇದು ಏನಂತ ಅಂದ್ರೆ, ಸಪೋಸ್ ನೋಡಿ ಇದೊಂದು ಕೋಆರ್ಡಿನೇಟ್ ಸಿಸ್ಟಮು, ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇದ್ಯಾವುದೋ ಒಂದು ಫಂಕ್ಷನ್ ಇದೆ ಅಂತ ಅಂದ್ಕೊಳ್ಳಿ, ಇದ್ಯಾವುದೋ ಒಂದು ಕರ್ವ್ ಅಂತ ಅಂದ್ಕೊಳ್ಳಿ. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಒಂದು ಕರ್ವ್ ಇದೆ ಅಂತ ಅಂದ್ಕೊಳ್ಳಿ. ಲೆಟ್ಸ್ ಸೇ ಇದು ಎ ಅಂತ ಅಂದ್ಕೊಳ್ಳಿ, ಇದು ಬಿ ಅಂತ ಅಂದ್ಕೊಳ್ಳಿ. ಸೊ ಐ ನೀಡ್ ಟು ಫೈಂಡ್ ದಿಸ್ ಏರಿಯಾ. ಓಕೆನಾ? ಸೊ ಈ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ, ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಏರಿಯಾ ಯೂಸಿಂಗ್ ಇಂಟಿಗ್ರೇಷನ್ ಅಂತ ಬರ್ಕೊಳ್ಳಿ. ಇದೇನಂತ ಹೇಳಿ, ದ ಏರಿಯಾ ಬೌಂಡೆಡ್ by the curve y is equal to f of x axis. This area, ಈ ಏರಿಯಾ ಏನಿದೆ ಇದು ಬೌಂಡ್ ಆಗಿರೋದು ಯಾವ್ದಾದ್ರ ಮಧ್ಯ? ಒಂದು ಈ ಕರ್ವ್ ಮಧ್ಯ, ಈ ಕರ್ವ್ ಮತ್ತೆ ಈ ಎಕ್ಸ್ ಆಕ್ಸಿಸ್ ಮತ್ತೆ ಇಲ್ಲಿಂದ ಇಲ್ಲಿವರೆಗೂ. ಹೌದಾನೆ? ಅದೇ ತಾನೇ ಏರಿಯಾ ಬೇಕಿರೋದು. ಕರ್ವ್, ಎಕ್ಸ್ ಆಕ್ಸಿಸ್ ಮತ್ತೆ ಇಲ್ಲಿಂದ ಅಂಡ್ ಎಲ್ಲಿಂದ? ಎಕ್ಸ್ ಇಸ್ ಈಕ್ವಲ್ ಟು ಎ ಇಂದ ಎಕ್ಸ್ ಇಸ್ ಈಕ್ವಲ್ ಟು ಬಿ ವರೆಗೆ. ದ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ಎಕ್ಸ್ ಆಕ್ಸಿಸ್ ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಎ, ಎಕ್ಸ್ ಇಸ್ ಈಕ್ವಲ್ ಟು ಬಿ. ಆ ಏರಿಯಾ ಬೇಕಂತ ಅಂದ್ರೆ, ಸೊ ಸಿಂಪ್ಲಿ ಏರಿಯಾ ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ, ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರಿತೀವಿ. ಸಿಂಪ್ಲಿ ಐ ಕ್ಯಾನ್ ಸೇ ವೈ ಡಿ ಎಕ್ಸ್ ಅಂತಾನು ಕೂಡ ಬರೀತಾರೆ ನಾವು. ಓಕೆನಾ? ಎಫ್ ಆಫ್ ಎಕ್ಸ್ ಅನ್ನೋದಕ್ಕಿಂತ ಸಿಂಪ್ಲಿ ವೈ ಡಿ ಎಕ್ಸ್ ಅಂತ ಬರೀರಿ ಅಷ್ಟೇ. ಇದು ಮೊದಲನೇದು. ಸೊ ಏರಿಯಾ ಬೌಂಡೆಡ್ ಬೈ ದಿಸ್ ಕರ್ವ್ ಎಕ್ಸ್ ಆಕ್ಸಿಸ್. ಅವನೇನೇನು ಕೊಡ್ತಾನೆ ಅಂದ್ರೆ ಒಂದು ಕರ್ವ್ ಕೊಡ್ತಾನೆ, ವೈ ಇಸ್ ಈಕ್ವಲ್ ಟು ಸಮಥಿಂಗ್ ಏನೋ. ಓಕೆನಾ? ಸೊ ಆರ್ಡಿನೇಟ್ಸ್ ಕೊಡ್ತಾನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಸಮಥಿಂಗ್, ವೈ ಇಸ್ ಈಕ್ವಲ್ ಟು ಸಮಥಿಂಗ್ ಅಂತ. ಏರಿಯಾ ಮಾಡಿ ಅಂತ ಹೇಳ್ತಾನೆ. ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಇಂಟಿಗ್ರೇಟ್ ಮಾಡೋದು ಓವರ್ ದ ಲಿಮಿಟ್ಸ್ ಎ ಟು ಬಿ ಅಷ್ಟೇ. ಓಕೆನಾ? ಸಪೋಸ್ ಇಫ್ ದ ಏರಿಯಾ ಇಸ್ ಬೌಂಡೆಡ್, ಎರಡನೇದು ಬಿ ರಿಸಲ್ಟ್ ಅಲ್ಲಿ ಏನು ಓದ್ತೀವಿ ಅಂತ ಅಂದ್ರೆ, ಸಪೋಸ್ ಇಫ್ ಯು ಕನ್ಸಿಡರ್ ಎ ಕೋಆರ್ಡಿನೇಟ್ ಸಿಸ್ಟಮ್, ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಅದೇನಾದ್ರೂ ಫಂಕ್ಷನ್ ಹಿಂಗಿತ್ತು ಅಂತ ಅಂದ್ರೆ, ಇದು ಸಮ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ವೈ ಅಂತ ಯಾವುದೋ ಒಂದು ಫಂಕ್ಷನ್, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಯಾವ್ದೋನಾಗಿರ್ಲಿ. ಓಕೆನಾ? ಸೊ ಇದು ಸಮ್ ಸಿ ಇತ್ತು ಅಂತ ಅನ್ಕೊಳ್ಳಿ, ಇದು ಸಮ್ ಡಿ ಇತ್ತು ಅಂತ ಅನ್ಕೊಳ್ಳಿ. ಸಿ ಡಿ ಅನ್ನೋದು ನಂಬರ್ ಅಷ್ಟೇ, ವರಿ ಮಾಡ್ಕೊಳಕ್ ಹೋಗ್ಬೇಡಿ.
ಓಕೆನಾ. ಸೊ ನೀವೇನಾದ್ರೂ ಈ ಏರಿಯಾ ಬೇಕು ಅಂತ ಅಂದ್ರೆ, ಈ ಏರಿಯಾ ಬೇಕು ಅಂದ್ರೆ ಸಿಂಪ್ಲಿ ಹೌ ಟು ಫೈಂಡ್ ದಿಸ್ ಏರಿಯಾ ಅಂದ್ರೆ, ಈಗ ಆ ಏರಿಯಾ ಯಾವ್ದಾದ್ರ ಮಧ್ಯೆ ಬೌಂಡ್ ಆಗಿರೋದು, ಒಂದು ಕರ್ವು, ಇನ್ನೊಂದು ಇದ್ಯಾವ್ದಿದು ವೈ ಆಕ್ಸಿಸ್, ಇನ್ನೊಂದು y is equal to d, ಇದು y ವ್ಯಾಲ್ಯೂ, ಹಿಂಗ್ ಬರೋದೆಲ್ಲ y ವ್ಯಾಲ್ಯೂ, ಹಿಂಗ್ ಬರೋದೆಲ್ಲ x ವ್ಯಾಲ್ಯೂ. y is equal to c, y is equal to d. ಓಕೆನಾ. ಸೊ ಇದು ಅದನ್ನು ಬರಿತೀನಿ ಅಂದ್ರೆ ಹೆಂಗ್ ಬರಿತೀರಾ ಈಗ, ದ ಏರಿಯಾ bounded by the curve x is equal to g of y, some function, then ಏನು y axis and y is equal to c to y is equal to d. ಸಿ ಡಿ ಅಂತ ಎ ಬಿನೇ ತಗೋ, ಸಮಸ್ಯೆ ಏನಿಲ್ಲ, ಒಟ್ಟಿ ವ್ಯಾಲ್ಯೂಸ್ ಅಷ್ಟೇ. ಓಕೆನಾ. ಸೊ ಈ ತರ ಏನಾದರೂ ಇತ್ತು ಅಂತ ಅಂದ್ರೆ, ಸೊ ಟು ಫೈಂಡ್ ದಿ ಏರಿಯಾ ಆಫ್ ದ್ಯಾಟ್ ಬೌಂಡೆಡ್ ಏರಿಯಾ, ಅವಾಗ ಏನು ತಗೊಂತೀವಿ ಅಂತಂದ್ರೆ ಇಂಟಿಗ್ರೇಷನ್ ಮಾಡ್ತೀವಿ. ಎಲ್ಲಿಂದ ಎಲ್ಲಿಗೆ ಅಂದ್ರೆ ಸಿ ಟು ಡಿ ಎಕ್ಸ್ ಡಿ ವೈ ಅಂತ ತಗೊಂತೀವಿ, ಎಕ್ಸ್ ಡಿ ವೈ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಮೇಲೆ ಏನೇನು ಹೇಳಿದ್ವಿ, ವೈ ಡಿ ಎಕ್ಸ್ ಹೇಳಿದ್ವಿ, ಇಲ್ಲೇನು ಹೇಳಿದ್ವಿ ಎಕ್ಸ್ ಡಿ ವೈ ಹೇಳಿದ್ವಿ. ಉಲ್ಟಾ ಪಲ್ಟಾ ನೆನ್ಪಿಟ್ಕೊಳ್ಳಿ. ಯಾವಾಗ ಎರಡರಲ್ಲೊಂದು ಯೂಸ್ ಮಾಡಬೇಕು ಅಂತ ಅಂದ್ರೆ, ಅವನೇನಾದ್ರೂ ವೈ ಆಕ್ಸಿಸ್ ಅಂತ ಕೊಟ್ರೆ ಎಕ್ಸ್ ಡಿ ವೈ ಯೂಸ್ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಾದ್ರೂ ಎಕ್ಸ್ ಆಕ್ಸಿಸ್ ಅಂತ ಏನಾದ್ರು ಕೊಟ್ರೆ ವೈ ಡಿ ಎಕ್ಸ್ ಯೂಸ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಎಕ್ಸ್ ಕೊಟ್ರೆ ಏನಪ್ಪ ವೈ ಡಿ ಎಕ್ಸ್, ವೈ ಕೊಟ್ರೆ ಎಕ್ಸ್ ಡಿ ವೈ ಅಷ್ಟೇ. ಓಕೆನಾ. ಸೊ ನಿಮಗೆ ಕ್ವಶನ್ ಯಾವ ತರ ಕೇಳ್ತಾನೆ, ಒಂದೆರಡು ಕ್ವಶನ್ ಮಾಡಿ ಇದ್ರ ಮೇಲೆ ಪ್ರಾಬ್ಲಮ್ಸ್. ಲೆಟ್ಸ್ ಟೇಕ್ ಎ ಪ್ರಾಬ್ಲಮ್. ಫೈಂಡ್ ದ, ಈ ತರ ಕ್ವಶನ್ ಕೇಳ್ತಾನೆ, ಫೈಂಡ್ ದ ಏರಿಯಾ bounded by the curve, find the area bounded by the curve y is equal to x plus 1 x axis and the ordinates ಅಂತ ಕರೀತಾರೆ ಅದನ್ನ, and the ordinates x is equal to 1, x is equal to 2. ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಏನೇನು ಕೊಟ್ಟಿದ್ದಾನೆ, ಫಸ್ಟ್ y is equal to ಕೊಟ್ಟಿದ್ದಾನೆ ಅಲ್ವೇನಪ್ಪ, x plus 1, x ಆಕ್ಸಿಸ್ ಅಂತ ಕೊಟ್ಟಿದ್ದಾನೆ, ಅದು ಗೊತ್ತಿರೋ ವಿಷಯ. x ವ್ಯಾಲ್ಯೂಸ್ ಲಿಮಿಟ್ಸ್ ಹೆಂಗ್ ಕೊಟ್ಟಿದ್ದಾನೆ, x1 ಕೊಟ್ಟಿದ್ದಾನೆ, x2 ಕೊಟ್ಟಿದ್ದಾನೆ. ಸೊ ದ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಹೆಂಗ್ ತಗೋಬೇಕು, ಸೊ ರಿಕ್ವೈರ್ಡ್ ಏರಿಯಾ is equal to ಇಂಟಿಗ್ರಲ್ ಲಿಮಿಟ್ಸ್ ತಗೋಬೇಕು. ಆರ್ಡಿನೆಟ್ಸ್ ಎಲ್ಲಿಂದ ಎಲ್ಲಿ ಕೊಟ್ಟಿದ್ದಾನೆ, 1 ಇಂದ 2 ವರೆಗೂ. ಫಾರ್ಮುಲಾ ಏನು, ವೈ ಡಿ ಎಕ್ಸ್ ಎಕ್ಸ್ ಡಿ ವೈ, ಯಾಕೆ ಎಕ್ಸ್ ಆಕ್ಸ್ ಅಂತ ಕೊಟ್ಟಿದ್ದಾನೆ, ಎಕ್ಸ್ ಆಕ್ಸ್ ಅಂತ ಕೊಟ್ರೆ ವೈ ಡಿ ಎಕ್ಸ್ ತಗೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು, 1 to 2 ಬರ್ಕೋಬೇಕು, ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ವೈ ಅಂದ್ರೆ ಏನಪ್ಪಾ, ಎಕ್ಸ್ ಪ್ಲಸ್ 1 ಹಾಕಬೇಕು, ಎಕ್ಸ್ ಪ್ಲಸ್ 1 ಡಿ ಎಕ್ಸ್ ಹಾಕಬೇಕು. ನಾವು ಇಟ್ ಈಸ್ ಆಲ್ ಅಬೌಟ್ ಟು ಇಂಟಿಗ್ರೇಷನ್ ಅಷ್ಟೇ. ಇಟ್ಸ್ ಅ ಮ್ಯಾಟರ್ ಆಫ್ ಇಂಟಿಗ್ರೇಷನ್, ಸಿಂಪಲ್ ಇಂಟಿಗ್ರೇಷನ್. ಇಂಟಿಗ್ರೇಟ್ ಮಾಡಿ ಎಕ್ಸ್ ಗೆ ಇಂಟಿಗ್ರೇಷನ್ ಏನಪ್ಪಾ, ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 1 ಗೆ ಇಂಟಿಗ್ರೇಷನ್ ಎಕ್ಸ್ ಓವರ್ ದ ಲಿಮಿಟ್ಸ್ 1 ಇಂದ 2 ವರೆಗೂ. ಸೊ ನಾವು you know how to evaluate definite integration. Upper limit first, wherever x you see, you just substitute x upper limit, that is what, 2 square is apa 4 by 2 plus 2, okay, minus 1 ಹಾಕೊಳ್ಳಿ, 1 by 2 plus 1 ಆಗುತ್ತೆ. So it is equal to 4 by 2 ಎಷ್ಟು 2 ಆಗುತ್ತಲ್ವಾ, ಡೈರೆಕ್ಟ್ ಬರೀಲ್ಲ ಬೇಡ, 2 plus 2 minus 1 by 2 plus 1, 1 plus ಅರ್ಧ 1.5 ಅಂದ್ರೆ 3 ಅರ್ಧ, 3 ಅರ್ಧ ಎಷ್ಟು 1.5. okay, so it is equal to 2 plus 2 ಎಷ್ಟಪ್ಪ 4 minus 3 by 2, 3 by 2 ಅಂತ ಅಂದ್ರೆ 1.5, 4ರಲ್ಲಿ 1.5 ಹೋದ್ರೆ ಎಷ್ಟಪ್ಪ 4 ರೂಪಾಯಿ ಇರುತ್ತೆ, 1.5 ರೂಪಾಯಿ ಹೋಗುತ್ತೆ, 2.5 ಅಂದ್ರೆ ಏನು 5ರಲ್ಲಿ ಅರ್ಧ ತಾನೆ, 2.5 ಅಂದ್ರೆ ಎಷ್ಟು 5ರಲ್ಲಿ ಅರ್ಧ, 5ರಲ್ಲಿ ಅರ್ಧ ಅಂದ್ರೆ by 2,
ಇಲ್ಲಾಂದ್ರೆ ಆರೆಲ್ಸ್ ಯು ಟೇಕ್ ಇದು ಹಳ್ಳಿ ಮ್ಯಾಥ್ಸ್ ಇದು 5ರಲ್ಲಿ ಅರ್ಧ ಎಷ್ಟಪ್ಪ 2.5 5/2 ಓಕೆ ಈ ತರ ಮಾಡೋದು ಅಷ್ಟೇ ಕಣಪ್ಪ ಶಂಕರು ವೆರಿ ಸಿಂಪಲ್ ಇನ್ನೊಂದು ಕ್ವಶನ್ ಮಾಡಿ ವಿಲ್ ಗೆಟ್ ದಿ ಕ್ಲಾರಿಟಿ ಓಕೆ ಫೈಂಡ್ ದಿ ಏರಿಯಾ bounded by the curve y is equal to x square plus 1 between x-axis and x is equal to 0 to x is equal to 3. ಇದು ಹೇಗೆ ಮಾಡ್ತೀರಪ್ಪ ಸೊಲ್ಯೂಷನ್ ವೆರಿ ಸಿಂಪಲ್ ಇಟ್ ಇಸ್ ಕರ್ವ್ ಕೊಟ್ಟಿದ್ದಾನೆ y is equal to x square plus 1 ಬರ್ಕೋತೀರಾ x ವ್ಯಾಲ್ಯೂಸ್ ಕೊಟ್ಟಿದ್ದಾನೆ 0 ಇಂದ 3 ವರೆಗೂ ಸೊ ರಿಕ್ವೈರ್ಡ್ ಏರಿಯಾ ಹೆಂಗ್ ತಗೊಂತೀಯಪ್ಪ ಸೊ x ಕೊಟ್ಟಿದ್ದಾನ y ಕೊಟ್ಟಿದ್ದಾನ ಅಂತ ನೋಡ್ಕೋಬೇಕು ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಎಲ್ಲಿಂದ ಎಲ್ಲಿಗೆ ಹೇಳಿ ನೋಡೋಣ 0 ಇಂದ 3 ಯಾವತ್ತೂ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಒಂದು ನೆನಪಿರ್ಲಿ ಕೆಳಗಡೆ ಯಾವತ್ತು ಚಿಕ್ಕ ನಂಬರೇ ಇರಬೇಕು ಚಿಕ್ಕ ನಂಬರ್ ಇಂದ ದೊಡ್ಡ ನಂಬರ್ಗೆ ಹೋಗ್ಬೇಕು ದಿಸ್ ಟು ದಿಸ್ ಓಕೆನಾ ನೆಕ್ಸ್ಟ್ ವೈ ಡಿ ಎಕ್ಸ್ ಅಲ್ವಾ ಫಾರ್ಮುಲಾ ಯಾಕೆ ವೈ ಡಿ ಎಕ್ಸ್ ಅಂತ ತಗೊಂಡೆ ಎಕ್ಸ್ ಆಕ್ಸಿಸ್ ಕೊಟ್ಟಿದ್ದಾರೆ ಇಲ್ಲಿ ಓಕೆ ವೆರಿ ಗುಡ್ 0 to 3 ವೈ ಅಂದ್ರೆ ಏನಪ್ಪ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಅಪಾನ್ ಪ್ಲಸ್ 1 ಡಿ ಎಕ್ಸ್ ನೌ ಇಟ್ ಈಸ್ ಟು ಇಂಟಿಗ್ರೇಟ್ how to integrate x square ಗೆ x cube by 3 ಆಗುತ್ತೆ 1 ಗೆ x ಆಗುತ್ತೆ ಓವರ್ ದ ಲಿಮಿಟ್ಸ್ 0 ಇಂದ 3 ವರೆಗೂ ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು 3 ಕ್ಯೂಬ್ ಎಷ್ಟಪ್ಪ 27/3 ಎಲ್ಲೆಲ್ಲಿ x ಕಾಣ್ತಾ ಇದೆ ಬ್ರಾಕೆಟ್ ಒಳಗಡೆ ಅಲ್ಲಿ ಅಪ್ಪರ್ ಲಿಮಿಟ್ ನ ಹಾಕಬೇಕು ಅದು 27 ಆಗುತ್ತೆ by 3 ಪ್ಲಸ್ 3 ಆಗುತ್ತೆ ಇದು ಅಪ್ಪರ್ ಲಿಮಿಟ್ ಕತೆ ಅಲ್ವಾ ಮೈನಸ್ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ 0 ಹಾಕೊಂಡ್ಬಿಡಿ 0/3 ಎಷ್ಟಪ್ಪ 0ನೇ ಆಗುತ್ತೆ ಅಲ್ಲಿಗೆ 0 ಹಾಕಿದ್ರೆ 0ನೇ ಆಗುತ್ತೆ ಸೊ ನಾವು ಇದೊಂದೇ ಉಳ್ಕೊಳ್ಳೋದು ನಿಮಗೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ಇಲ್ಲೇನ ಕೆಳಗಡೆ 1 ಇರುತ್ತೆ 1 × 27 ಪ್ಲಸ್ 3 3 9 ಆಗುತ್ತೆ ಡಿವೈಡೆಡ್ ಬೈ 3 ಆಗುತ್ತೆ 27 ಪ್ಲಸ್ 9 ಎಷ್ಟಪ್ಪ 36/3 ಆಗುತ್ತೆ 36/3 ಬಂದ್ಬಿಟ್ಟು 12 ಆಗುತ್ತೆ ಇದು ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು ಸ್ಕ್ವೇರ್ ಯೂನಿಟ್ಸ್ ಅಂತ ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೂ ಅಷ್ಟೇ ಸ್ಕ್ವೇರ್ ಯೂನಿಟ್ಸ್ ಬಿಕಾಸ್ ಯು ಆರ್ ಫೈಂಡಿಂಗ್ ದಿ ಏರಿಯಾದು ಯೂನಿಟ್ ಬಂದ್ಬಿಟ್ಟು ಸ್ಕ್ವೇರ್ ಯೂನಿಟ್ಸ್ ಲೆಂತ್ ಇಂಟು ಬ್ರೆಡ್ತ್ ನೋಡ್ತೀವಲ್ವಾ ಸೊ ಅಷ್ಟೇ ಸೊ ಇಷ್ಟು ಆನ್ಸರ್ ಕ್ಲಿಯರಾ ಸೊ ದಿಸ್ ಇಸ್ ದ ವೇ ಟು ಫೈಂಡ್ ದಿ ಏರಿಯಾ ಓಕೆನಾ ನಿಮಗೆ ಜಾಸ್ತಿ ವೈ ಡಿ ಎಕ್ಸ್ ಕೊಡೋದು ಎಕ್ಸ್ ಡಿ ವೈ ಎಲ್ಲೂ ಕೊಡಲ್ಲ ಎಕ್ಸ್ ಡಿ ವೈ ಒಂದು ಕೊಡ್ತೀನಿ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ ಈಗ ನಾನು ನಿಮಗೆ ಫುಲ್ ಕ್ವಶನ್ ಬರೆಯಲ್ಲ ಫೈಂಡ್ ದ ಏರಿಯಾ ಅವೆಲ್ಲ ನಿಮ್ಗೆ ಏನೇನು ಬೇಕು ಕರ್ವ್ ಬೇಕು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬೇಕು ಆರ್ಡಿನೇಟ್ಸ್ ಬೇಕು ಅಷ್ಟನ್ನ ಕೊಡ್ತೀನಿ ಬೇಗ ಮಾಡ್ಕೊಂತ ಹೋಗಿ ಓಕೆನಾ y is equal to sin x ಕರ್ವ್ ಇದು x axis x is equal to 0 to x is equal to pi/2 ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ ವೆರಿ ಗುಡ್ ಯಾಕೆ ಹೇಳಿ ಯಾಕೆ 1 ಹೇಳಿ ನೆನ್ಪಿಟ್ಕೊಳಕ್ ಹೇಳಿದ್ದೆ ನೆನ್ಪಿದ್ಯಾ ನೆನ್ಪಿಟ್ಕೊಳಕ್ಕೆ ಹೇಳಿದ್ದೆ ಓಕೆ ಸೊ ಏನಾಗ್ತಿಲ್ಲ ಇಲ್ಲಿ ಸೊ ಏರಿಯಾ ಇಸ್ ಈಕ್ವಲ್ ಟು ಫಾರ್ಮುಲಾ ಎಲ್ಲಿಂದ ಎಲ್ಲಿ ತಗೋಬೇಕಪ್ಪ 0 to pi/2 y dx y ಅಂದ್ರೆ ಏನಿಲ್ಲಿ 0 to pi/2 y ಅಂದ್ರೆ sin x ಇದನ್ನ ಡೆಫಿನೆಟ್ ಇಂಟಿಗ್ರೇಷನ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಕ್ಯೂಬ್ ವರ್ಗು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ನೆನ್ಪಿದ್ಯಾ ಕ್ಯೂಬ್ ವರ್ಗುನು ಸೊ 0 to pi/2 sin x ಗೆ ಆನ್ಸರ್ sin x ಗೆ ಇಂಟಿಗ್ರೇಷನ್ cos minus cos x ಎಲ್ಲ ಇಂಟಿಗ್ರೇಷನ್ ಮಾಡೋಕ್ಕಿಂತ ಡೈರೆಕ್ಟ್ ಆಗಿ ಬರೆದು ಬಿಡಬೇಕು ಏನಂತ 1 ಸ್ಕ್ವೇರ್ ಯೂನಿಟ್ಸ್ ಅಂತ ಇದು ನೆನಪಿದೆ
ಓಕೆನಾ? ಸೊ ಇದೇನಿರ್ಬೇಕು, ನೆನಪಿರಬೇಕು. ಓಕೆ, ಇನ್ನೊಂದು ಮಾಡಿ ಕ್ವಶನ್. ಪ್ರಾಕ್ಟೀಸ್. ಇನ್ನೊಂದು, ನಿಮ್ಗೆ ಏನಾದ್ರು ಬೇರೆ ತರ ಕೊಟ್ರೆ ನೋಡಿ, ಈಗ y is equal to cos x ಅಂತ ಕೊಡ್ತೀನಿ, x axis ಅಂತ ಕೊಡ್ತೀನಿ, x is equal to 0 ಕೊಟ್ಬಿಟ್ಟು x is equal to pi ಅಂತ ಕೊಡ್ತೀನಿ. ಅವಾಗ ನಾನು ಇದಕ್ಕೆಲ್ಲೂ ನೆನ್ಪಿಟ್ಕೊಳಕ್ ಕೇಳಿಲ್ಲ. ಇದಕ್ಕೆ ಆನ್ಸರ್ ಏನು ಅಂತ ನೋಡ್ಬೇಕು. ಇದಕ್ಕೆ ಆನ್ಸರ್ ಏನು ಮಾಡಿ ಸೊಲ್ಯೂಷನ್. ಸೊ ಏರಿಯಾ ಇಸ್ ಈಕ್ವಲ್ ಟು 0 to ಎಲ್ಲಿಗಪ್ಪ, pi y dx. ಸೊ ವಿಚ್ ಇಸ್ ಈಕ್ವಲ್ ಟು 0 to pi y ಅಂದ್ರೆ ಏನಪ್ಪ, cos x dx. cos x ಇಂಟಿಗ್ರೇಷನ್ ಏನಪ್ಪ, ಇದಕ್ಕೆ ಯಾವುದು ನೆನ್ಪಿಟ್ಕೊಳಕ್ ಕೇಳಿಲ್ಲ ನಾನು, ಹೌದ್ ತಾನೆ? ನಾನು ನೆನ್ಪಿಟ್ಕೊಳಕ್ ಕೇಳಿದ್ದು ಅಲ್ಲಿ pi/2 ಇದ್ರೆ ಮಾತ್ರ ನೆನ್ಪಿಟ್ಕೊಳಕ್ ಹೇಳಿದ್ದೆ. 0 to pi. ಸೊ ವಿಚ್ ಇಸ್ ಈಕ್ವಲ್ ಟು pi ಅಪ್ಲೈ ಮಾಡಿ, sin pi ಮೈನಸ್ sin 0 ಆಗುತ್ತೆ. ಇದು ಬೇಡ, ಒಂದು ಕೆಲಸ ಮಾಡಿ, ಏರಿಯಾ 0 ಬರುತ್ತೆ. ಏರಿಯಾ 0 ಬರಂಗಿಲ್ಲ, ಈ ತರ ಕ್ವಶನ್ ಕೇಳಲ್ಲ ನಿಮ್ಗೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಬೇಡ, ಬೆಟರ್ ಯು ಡೂ ಒನ್ ಥಿಂಗ್. ಅದು ತುಂಬಾ ಟೆಕ್ನಿಕಲ್ ಆಗೋಯ್ತು ಇದು ಕ್ವಶನ್. ಮೇಕ್ ಇಟ್ ಆಸ್ 5/2 ಓನ್ಲಿ. ಹೇಳ್ತೀನಿ ನೋಡಿ, ನಿಮ್ಮ ಉತ್ತರಗಳಿಗೆಲ್ಲ ಸೊಲ್ಯೂಷನ್ ಇದೆ ಕ್ವಶನ್ಗಳಿಗೆ. 5/2 ಮಾಡಿ. ಸೊ ಸೈನ್ ಇಲ್ಲಿ 5/2 ಮಾಡಿ, ಅವಾಗ ಏನಾಗುತ್ತೆ, sin pi ಇಲ್ಲ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳಕ್ ಹೇಳಿದ್ನಲ್ಲ. 0 to pi/2 ಇದ್ರ ಆನ್ಸರ್ ಏನು, 1 ಅಲ್ಲ 1 ಕಣಪ್ಪ. ಡೈರೆಕ್ಟ್ ಆಗಿ ಸೈನ್ಗೂ ಕಾಸ್ಗೂ ಸೇಮ್ ಅಲ್ವಾ ಫಾರ್ಮುಲಾ, 1/2. ಮತ್ತೆ ಸರ್ ಪೈ ಹಾಕಿದ್ರೆ ಏನಾಗ್ತಿತ್ತು ಸರ್, ನಿಮ್ಗೆ ಆನ್ಸರ್ 0 ಯಾಕೆ ಬಂತು ಸರ್? ಅಲ್ಲಿ ಆಕ್ಚುಲಿ ಸ್ಪ್ಲಿಟ್ ಮಾಡ್ಕೋಬೇಕು. ಆ ತರ ಕ್ವಶನ್ಸ್ 99% ನಿಮಗೆ ಕೊಡಲ್ಲ. ಆಕ್ಚುಲಿ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಇದು ಔಟ್ ಆಫ್ ದಿ ಬಾಕ್ಸ್, ಓನ್ಲಿ ಫಾರ್ ಯಾರಾದ್ರೂ ಕ್ಯೂರಿಯಾಸಿಟಿ ಇದ್ರೆ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಗೊತ್ತಿರ್ಬೇಕಾದ ವಿಷಯ ಇದು. ನೋಡಿ ಏನ್ ಗೊತ್ತಾ, ಸೈನ್ ಕರ್ವ್ ಕಾಸ್ ಕರ್ವ್ಗಳನ್ನ ನೆನ್ಪಿಡ್ಕೋಬೇಕು. ಗ್ರಾಫ್ಗಳನ್ನ, ಕರ್ವ್ ಹೆಂಗಿರ್ತವೆ ಅಂತ ಸೈನ್ ಕರ್ವ್ ಅಂತ ಕರೀತಾರೆ. ಸೈನ್ ಕರ್ವ್ ಹೆಂಗಿರುತ್ತೆ ಗೊತ್ತಾ, ಒಂದು ನೆನ್ಪಿರ್ಲಿ, ಈ ತರ ಇರುತ್ತೆ ಸೈನ್ ಕರ್ವ್. ಗ್ರಾಫ್ ಹೇಳೋದಾದ್ರೆ ನೋಡಪ್ಪ, ಹಿಂಗ್ ಹೋಗ್ತಾ ಇರುತ್ತೆ ಹಿಂಗೆ. ಓಕೆನಾ? ಇದೇನಿರುತ್ತೆ, 0 ಇರುತ್ತೆ, ಇಲ್ಲಿ pi/2 ಇರುತ್ತೆ, ಇಲ್ಲಿ ಪೈ ವ್ಯಾಲ್ಯೂ ಇರುತ್ತೆ, ಇಲ್ಲಿ 1 pi/2, 2 pi/2, 3 pi/2, 4 pi/2. 4 pi/2 ಅಂದ್ರೆ ಎಷ್ಟಾಗುತ್ತೆ, 4 pi/2. 2 1s 2 2s ಎಷ್ಟಾಗುತ್ತೆ, 2 pi. pi/2 ಇಂಟರ್ವಲ್ ಹೋಗ್ತಾ ಇರುತ್ತೆ. ಯಾವತ್ತೇ ಆಗ್ಲಿ ನೆನ್ಪಿಟ್ಕೊಳ್ಳಿ, ಸೈನ್ಗಲ್ಲಿ ಇದು ನೋಡಿ, ಈ ಟೋಟಲ್ ಇದೆಯಲ್ಲ, ಇಲ್ಲಿ ಈ ಏರಿಯಾ ಇದೆಯಲ್ಲ, ಇದು 1 ಯೂನಿಟ್ ಇರುತ್ತೆ. ಎಲ್ಲಿಂದ ಎಲ್ಲಿಗೆ, 0 to pi/2. ಈ ಏರಿಯಾ ಇದೆಯಲ್ಲ, ಈ ಏರಿಯಾ ನಾವು ಆಕ್ಚುಲಿ ಕಂಡಿಡ್ದಿದ್ದು ಇದೇ ಏರಿಯಾನೇ. ನಮ್ಗೆ 1 ಆನ್ಸರ್ ಬಂತು ಗೊತ್ತಾ, ಅದು ಇದೇ ಏರಿಯಾನೇ 1. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಇದು 1 ಇರುತ್ತೆ. pi/2 ಇಂದ ಪೈಗೆ ಎಷ್ಟಿರುತ್ತೆ ಅಂದ್ರೆ ಅದು ಕೂಡ 1 ಇರುತ್ತೆ. ಇದು ಕೂಡ 1 ಇರುತ್ತೆ ಏರಿಯಾ, ಇದು ಕೂಡ 1 ಇರುತ್ತೆ ಏರಿಯಾ. ಅವ್ರ ಕ್ವಶನ್ ಏನಾದ್ರು ಕೊಡ್ಲಿ, 0 ಇಂದ pi/2 ಕೊಟ್ರೆ 1 ಅಂತ ಆನ್ಸರ್ ಬರಿಬೇಕು. ಗ್ರಾಫ್ ನೆನ್ಪಿದ್ರೆ 0 ಇಂದ pi ವರೆಗೂ ಆನ್ಸರ್ ಏನು ಅಂತ ಕೇಳಿದ್ರೆ ಅಂತ ಬರಿಬೇಕು. ನಿಮಗೆ ಗೊತ್ತಿಲ್ಲ, ನಾನು ನೆನ್ಪಿಟ್ಕೊಳಕ್ ಕೇಳಿಲ್ಲ, ನಾರ್ಮಲ್ ಇಂಟಿಗ್ರೇಷನ್ ಮಾಡಿದ್ರು ಆನ್ಸರ್ ಬರುತ್ತೆ. ಇಲ್ಲಿ 1 ಟೋಟಲ್ ಆನ್ಸರ್ ಎಷ್ಟು, 2 ಅಂತ ಹೇಳ್ಬೇಕು. ಅವನೇನಾದ್ರು 0 ಇಂದ 3 pi/2 ವರೆಗೂ ಕೇಳಿದ್ರೆ, ಇಲ್ಲಿಂದ ಇಲ್ಲಿವರೆಗೂ ಕೇಳಿದ್ರೆ 1 2 3 ಅದಲ್ವಾ ಇದು ಕತೆ. ನೀವು ನೋಡಿ, ಒಂದಲ್ಲಿ ಪ್ರಾಬ್ಲಮ್ ಇದೆ. ಅಲ್ಲಿ
ನಿನ್ಗೇನಾದ್ರೂ ಆನ್ಸರ್ನ ನಾನು 0 ಇಂದ 3π/2 ವರ್ಗು sin x ಏರಿಯಾ ಎಷ್ಟಿರುತ್ತೆ ಅಂತ ಕೇಳಿದ್ರೆ, ಈಗ ಗ್ರಾಫ್ ಪ್ರಕಾರ ಆನ್ಸರ್ ಎಷ್ಟು ಬಂತು? 3 ಬಂತು ಅಲ್ವಾ? ಗ್ರಾಫ್ ಪ್ರಕಾರ ಆನ್ಸರ್ 3 ಅಂತ ಅಂದೆ. ಬಟ್ ನೀನ್ ಇಂಟಿಗ್ರೇಷನ್ ಮಾಡಿದ್ರೆ ನಿನಗೆ ಆನ್ಸರ್ 1 ಬರುತ್ತೆ. ಮನೇಲಿ ಕೂತ್ಕೊಂಡು ನೋಡಿ ಯಾಕೆ 1 ಬರುತ್ತೆ ಅಂತ ಮಾಡಿ ನೋಡಿ, 1 ಬರುತ್ತೆ ಒಟ್ಟಿಗೆ. ಓಕೆನಾ? ಒಂದು ವಿಷಯ. ಮತ್ತೆ ಯಾವ್ದು ಸರಿ ಸರ್? ಮತ್ತೆ ಈ 1 ಅಲ್ಲ ಆನ್ಸರು, 3 ಕರೆಕ್ಟ್ ಆನ್ಸರ್. ಯಾಕೆ ಸರ್ 1 ಬರುತ್ತೆ ಅಂತ ಅಂದ್ರೆ, ನೋಡಿ ಯಾವತ್ತೇ ಆಗ್ಲಿ ಏರಿಯಾ ಕಂಡುಹಿಡಿಬೇಕಾದ್ರೆ ನಾವು ಎಕ್ಸ್ ಆಕ್ಸಿಸ್ ಏನಿದೆ ಅದ್ರ ಕೆಳಗಡೆ ಏರಿಯಾ ಏನಾದ್ರು ಬಂತು, ಇದು ಈ ಏರಿಯಾಲಿದೆ, ಇಲ್ಲಿ ಕೆಳಗಡೆ ಇರ್ತಾನೆ, ಎಕ್ಸ್ ಆಕ್ಸ್ ಗಿಂತ ಕೆಳಗಡೆ ಇರ್ತಾನೆ. ನಿಮ್ಗೆ ಯಾವ್ದಾದ್ರು ಏರಿಯಾ ಎಕ್ಸ್ ಆಕ್ಸ್ ಗಿಂತ ಕೆಳಗಡೆ ಇದ್ರೆ ಅದು ನಿಮ್ಗೆ ನೆಗೆಟಿವ್ ಅಲ್ಲಿ ಆನ್ಸರ್ ಬರುತ್ತೆ. ನೆಗೆಟಿವ್ ಅಲ್ಲಿ ಆನ್ಸರ್ ಬರುತ್ತೆ. ನೋಡು, ಇಲ್ಲಿಂದ ಇಲ್ಲಿವರೆಗೂ ಏರಿಯಾ ಮ್ಯಾಲಿದ್ಯಾ ಕೆಳಗಿದ್ಯಾ? ಅಂದ್ರೆ ಇಲ್ಲಿ ಮ್ಯಾಲಿದೆ, ಇವೆರಡು ಪ್ಲಸ್ ಪ್ಲಸ್ಸೇ ಬರ್ತವೆ. +1 ಇದು -1 ಬರುತ್ತೆ. -1 +1 ಕ್ಯಾನ್ಸಲ್ ಆಗಿ ನಿಮ್ಗೆ ನಾರ್ಮಲ್ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಆನ್ಸರ್ ನಿಮ್ಗೆ ಇಲ್ಲೇ ಬರುತ್ತೆ 1 ಬರುತ್ತೆ. ಹಂಗಂತ 1 ಅಂತ ಬರೆಯಂಗಿಲ್ಲ. ಓಕೆನಾ? ಸೊ ಇದು ಟೋಟಲ್ ಆನ್ಸರ್ ಏನಪ್ಪಾ ಅಂದ್ರೆ ನೀವು 3ನೇ ಬರಿಬೇಕು. ಸೊ ಆಕ್ಚುಲಿ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ಬರಿಬೇಕು. ನಿಮ್ಗೆ ಗ್ರಾಫ್ ಗೊತ್ತಿರ್ಬೇಕು. ಅದನ್ನ ಹೆಂಗ್ ಸ್ಪ್ಲಿಟ್ ಮಾಡ್ಬೇಕಂದ್ರೆ 0 to π sin x ಅಂತ ಬರ್ಕೋಬೇಕು ಫಸ್ಟ್ ಅಲ್ಲಿ. ನೆಕ್ಸ್ಟ್ ಅಲ್ಲಿ ಏನ್ ಬೇಕು ಅಂದ್ರೆ ಪೈ ಇಂದ ಎಲ್ಲಿವರೆಗೂ 3π/2 ವರ್ಗೂನು sin x ಗೆ ಇಂಟಿಗ್ರೇಷನ್ ಮಾಡಬೇಕು. ಇದು ಆನ್ಸರ್ ನಿಮ್ಗೆ ನೆಗೆಟಿವ್ ಅಲ್ಲಿ ಬರುತ್ತೆ. ಇದು ಆನ್ಸರ್ ಎಷ್ಟು ಬರುತ್ತೆ ನೋಡೋಣ ಯಾರಾದ್ರೂ? ಇದು ಆನ್ಸರ್ ಮಾಡಿ ನೋಡಿ ಬೇಕಾದ್ರೆ ನಿಮ್ಗೆ 100% ಏನ್ ಬರುತ್ತೆ? 2 ಬರುತ್ತೆ 0 ಇಂದ π ವರ್ಗೂನು. ಇದು ಆನ್ಸರ್ ಏನ್ ಬರುತ್ತೆ? -1 ಬಂದ್ಬಿಡುತ್ತೆ. ಅದಕ್ಕೆ ಏರಿಯಾ ಅನ್ನೋದು ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಏರಿಯಾ ಅನ್ನೋದು ಪ್ಲಸ್ ಅಲ್ಲೇ ಇರಬೇಕು. ಇದು ಕೂಡ ಏರಿಯಾನೇ ತಾನೆ, ಬಟ್ ಕೆಳಗಡೆ ಇದೆ ಅಷ್ಟೇ. ಹಂಗಂತ ಸಬ್ಟ್ರಾಕ್ಟ್ ಮಾಡಕ್ಕಾಗುತ್ತಾ? ಸಬ್ಟ್ರಾಕ್ಟ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿ ಮಾಡ್ಯುಲಸ್ ಅನ್ನ ಒಂದು ಸೈನ್ ನ ಯೂಸ್ ಮಾಡ್ತೀವಿ. ಅಂದ್ರೆ -1ಗೆ ಇಲ್ಲಿ ಮಾಡ್ಯುಲಸ್ ಹಾಕೊಂಡ್ಬಿಡ್ತೀವಿ. ಅವಾಗ ಏನಾಗ್ತೀವಿ, 2 ಮಾಡ್ಯುಲಸ್ ಆಫ್ ಎನಿ ವ್ಯಾಲ್ಯೂ ಬಂದ್ಬಿಟ್ಟು ಪ್ಲಸ್ ಆಗುತ್ತೆ. ಹಂಗಾಗಿ 3ನೇ ಬರುತ್ತೆ. ಇದು ಒಂದು ನೆನಪಿರ್ಲಿ. ಓಕೆನಾ? ಇಷ್ಟೇ. ಇದೊಂದು ಗ್ರಾಫ್ ನ ಎಲ್ಲಾದ್ರೂ ಗ್ಯಾಪ್ ಅಲ್ಲಿ ಬರ್ಕೊಂಡಿರ್ರಿ, ನಿಮ್ಗೆ ಯೂಸ್ಫುಲ್ ಆಗ್ಬಹುದು. ಓಕೆ, ಅರ್ಥ ಆಗ್ತೇನ್ರೋ? ಈಗ ಹೇಳ್ರಿ, 0 ಇಂದ π/2 ವರ್ಗು ಆನ್ಸರ್ ಎಷ್ಟು ಬರುತ್ತೆ? 1 ಬರುತ್ತೆ ಅಂತ ಹೇಳ್ಬೇಕು. ಅದೇ 0 ಇಂದ π ವರ್ಗು ಆನ್ಸರ್ ಎಷ್ಟು ಬರುತ್ತೆ? 2 ಬರುತ್ತೆ. 0 ಇಂದ 3π/2ಗೆ ಆನ್ಸರ್ ಎಷ್ಟು ಬರುತ್ತೆ? 3 ಬರುತ್ತೆ. 0 ಇಂದ 2πಗೆ ಆನ್ಸರ್ ಎಷ್ಟು ಬರುತ್ತೆ? 4. ಗ್ರಾಫ್ ನೋಡ್ಕೊಂಡ್ಬಿಡಿ. 0 ಇಂದ 2π ವರ್ಗುನು 1 1 1 1. ಈ ಸೈನ್ ಕರ್ವ್ ನೆನಪಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೈನ್ ಕರ್ವ್ ನೀವು ಎಷ್ಟೊಂದ್ ಕಡೆ ಓದ್ತೀರಾ, ನಿಮ್ಗೆ FEEE ನಲ್ಲೂ ಬರುತ್ತಲ್ವಾ? ಬಂದಿಲ್ವಾ? ಇದು ಸೈನ್ ಬೇಸಿಕ್ ಕರ್ವ್. ನೆಕ್ಸ್ಟ್ ಇನ್ನೊಂದು ಕಾಸ್ ಕರ್ವ್ ನೋಡ್ಬಿಡೋಣ. ಹಂಗೇನೆ ಕಾಸ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಓಕೆ, ಕೊಸೈನ್ ಕರ್ವ್ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಸೈನ್ ಕಾಸ್ 2 ನೆನ್ಪಿಟ್ಕೊಂಡ್ಬಿಡಿ ಸಾಕು. ಮಿಕ್ಕಿದವ ಏನಾದ್ರು ಬಂದ್ರೆ ಮಾಡಿ ಅಷ್ಟೇ. ನೋಡು, ಕಾಸು 0 ನಲ್ಲಿ 1 ಇರುತ್ತೆ. ಕಾಸ್ 0 ವ್ಯಾಲ್ಯೂ ಎಷ್ಟು ಹೇಳು? ಎಕ್ಸ್ ಗೆ 0 ಕೊಟ್ರೆ ಕಾಸ್ ಬಂದ್ಬಿಟ್ಟು 1 ಇರುತ್ತೆ. ಅಂದ್ರೆ ಇಲ್ಲಿ 1 ಇರುತ್ತೆ y ಆಕ್ಸಿಸ್ ನಲ್ಲಿ ಅಂತ. ಓಕೆನಾ? ಹಿಂಗ್ ಶುರು ಮ್ಯಾಲಿಂದ ಬೀಳುತ್ತೆ ಹಿಂಗೆ. ಆಕಾಶದಿಂದ ಧರೆಗಿಳಿದು ಬಂದ ಹಂಗೋಗುತ್ತೆ. ಇದೇನಪ್ಪ ಇದು? π/2. ಇದೇನಿದು? π. ಇದೇನಿದು? 3π/2. ಇದೇನಿದು? 2π. ನಾನು 2π ವರ್ಗು ಮಾತ್ರ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಮತ್ತಿಲ್ಲೊಂದು ಡಿವಿಷನ್ ಶುರುವಾಗುತ್ತೆ. ಈಗ ನಾನ್ ನಿಮಗೆ ಕೇಳಿದ್ರೆ ಕಾಸು 0 ಇಂದ 2π ವರ್ಗು ಎಷ್ಟಿದೆ? 4 ಇದೆ. ಯಾಕೆ 4? ಹೆಂಗ್ ಬರುತ್ತೆ ಹೇಳು? ಇದು 1, ಇದು 1, ಇದು 1, ಇದು 1. ಕ್ಲಿಯರ್ ಅಲ್ವಾ? 0 ಇಂದ π/2 ವರ್ಗು ಎಷ್ಟು ಅಂತ ಕೇಳಿದ್ರೆ ಕಾಸ್ ಅಲ್ಲಿ 1 ಅಂತ ಹೇಳ್ಬೇಕು. 0 ಇಂದ π ವರ್ಗುನು 0 ಇಂದ π ವರ್ಗು 2. ಬಟ್ ಆಕ್ಚುಲ್ ಆಗಿ ನಾನು ಅವಾಗಲೇ ಮಾಡಿದೆ ಒಂದು ಪ್ರಾಬ್ಲಮ್. ನಿನ್ಗೆ ಆನ್ಸರ್ ಏನ್ ಬಂತ ಹೇಳು? ನಿನ್ಗ ನಾನಿಲ್ಲಿ π ಅಂತ ತಗೊಂಡಿದ್ದೆ ಅಲ್ವೇನಪ್ಪ? π ಅಂತ ತಗೊಂಡು ಮಾಡಿದಾಗ ಇಲ್ಲಿ ಆನ್ಸರ್ ನನಗೆ ಫೈನಲ್ ಆಗಿ ಏನ್ ಬಂತು? 0 ಬಂತು. ಅದಕ್ಕೆ ಬೇಡ 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 ಅಂದು π/2 ಅಂತ ತಗೊಂಡೆ. ಯಾಕೆ 0 ಬಂತು ಅಂತ ಅರ್ಥ ಆಯ್ತಾ ಈಗ?
ನೋಡು ಯಾಕೆ 0 ಬಂತು ಅಂದ್ರೆ ನಿನಗೆ ಆಕ್ಚುಲ್ ಆಗಿ 0 ಇಂದ π/2 ವರ್ಗೂ +1 ಬರ್ತಿದೆ, π/2 ಇಂದ π ವರ್ಗುನು 1 ಬರ್ತಿದೆ. ಬಟ್ ಕೆಳಗಡೆ ಇರೋದಕ್ಕೆ ನೆಗೆಟಿವ್ ಆನ್ಸರ್ ಬಂದ್ಬಿಡುತ್ತೆ. ಇಲ್ಲಿ +1 ಇಲ್ಲಿ -1 ಕ್ಯಾನ್ಸಲ್ ಆಗಿ 0 ಬರುತ್ತೆ. ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ ಈಸ್ 0. ಅರ್ಧಲ್ವಾ? ಸೊ ಇವಾಗ ನಿಮಗೆ ನಾನೇನಾದ್ರೂ ಕೇಳಿದ್ರೆ ಈ ಗ್ರಾಫ್ ನೆನ್ಪಿಟ್ಕೊಂಡು, ಸೈನ್ ನೋಡಿ ಕಾಸು ಮ್ಯಾಲಿಂದ ಶುರುವಾಗುತ್ತೆ ಹಿಂಗೆ, ಅದೇ ಸೈನು 0 ಇಂದಾನೇ ಶುರುವಾಗುತ್ತೆ ಹಿಂಗೆ. ಇವೆರಡು ನೆನ್ಪಿಟ್ಕೊಳ್ಳಿ. ಈಗ ನನಗೆ ನೀವೇ ಆನ್ಸರ್ ಹೇಳಿ, 0 ಇಂದ π/2 ವರ್ಗುನು 0 ಇಂದ π/2 ವರ್ಗುನು ಆನ್ಸರ್ ಏನ್ ಬರುತ್ತೆ? 1 ಬರುತ್ತೆ. 0 ಇಂದ π ವರ್ಗುನು ಆನ್ಸರ್ ಏನ್ ಬರುತ್ತೆ? 2 ಅಲ್ವಾ? ಇಲ್ವನ್ನು π ವರ್ಗು 0 ಇಂದ π ವರ್ಗು. 0 ಇಂದ 3π/2 ವರ್ಗು ಆನ್ಸರ್ ಏನ್ ಬರುತ್ತೆ? 3 ಬರುತ್ತೆ. ಸೈನ್ಗೂ ಕಾಸ್ಗೂ ಸೇಮ್ ಕಂಡ್ರು. 2π ವರ್ಗು ಏನ್ ಬರುತ್ತೆ? ಸೈನ್ಗೂ ಹೀಗೆ ತಾನೇ ಮಾತಾಡಿದ್ದು. 1 2 3 4 1 2 3 4 ಓಕೆನಾ? ಅಂದ್ರೆ ಇಂಟರ್ವಲ್ ಏನಾದ್ರೂ ನೋಡಿ, ಸೈನು ಅಥವಾ ಕಾಸ್ ಕೊಟ್ಟು ಇಂಟರ್ವಲ್ ಆಫ್ ಡಿಫರೆನ್ಸ್ 90 ಡಿಗ್ರಿ ಬಂದ್ರೆ 90 ಡಿಗ್ರಿ ನೋಡಿ. ಈಗ ಇದ್ರದ್ದು ಡಿಫರೆನ್ಸ್ ಎಷ್ಟು? 90 ತಾನೆ. π/2 ಇಂದ π ವರ್ಗು ಡಿಫರೆನ್ಸ್ ಎಷ್ಟು? ಡಿಫರೆನ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 180 ನಲ್ಲಿ 90 ಹೋದ್ರೆ ಎಷ್ಟು? 90. ಇಂಟರ್ವಲ್ ಆಫ್ ಡಿಫರೆನ್ಸ್ 90 ಬಂದ್ರೆ ಆನ್ಸರ್ 1 ಇರುತ್ತೆ. π ಇಂದ 3π/2 ವರ್ಗು ಕೇಳ್ತಾನೆ ಏರಿಯಾನ, ಅವಾಗ ಆನ್ಸರ್ ಏನು? ಈಗ ನಾನು ಈ ಕ್ವಶನ್ ಕೇಳ್ತೀನಿ, ನೀವು ಯಾರಾದ್ರೂ ಆನ್ಸರ್ ಹೇಳಿ ನೋಡೋಣ. ಸಿಮ್ನೆ ಇಂಟಿಗ್ರಲ್ 3π/2 to 2π cos x dx. ಇದಕ್ಕೆ ಆನ್ಸರ್ ಯಾರಾದ್ರೂ ಹೇಳ್ತೀರಾ? 1 ಆನ್ಸರ್ ಬರುತ್ತೆ, ಸಿಂಪಲ್. ಓಕೆನಾ? ಅಂದ್ರೆ 3π/2 ಅಂದ್ರೆ ಇದು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ? ಇಲ್ಲಿ ಏರಿಯಾ 1 ಇದೆ. ಓಕೆನಾ? ಸೊ ಹಂಗಾಗಿ ಆನ್ಸರ್ 1 ಬರುತ್ತೆ. ನೋ ನೀಡ್ ಟು ಇಂಟಿಗ್ರೇಟ್. ಅರ್ಥದಲ್ವಾ? ಗ್ರಾಫ್ ಗೊತ್ತಿದ್ರೆ ನಿಮ್ಗೆ ಲಾಜಿಕ್ಸ್ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ಕತೆ ಅಲ್ವಾ? ಒಳ್ಳೇದಾಗಲ್ಲ ನಿಮಗೆಲ್ಲ. ನಿಮಗೆ ನೆಕ್ಸ್ಟ್ ಕ್ವಶನ್, y is equal to tan x. y is equal to tan x. x axis ನಿಮಗೆ ಜಾಸ್ತಿ x axis ಕೊಡೋದು. x is equal to 0, x is equal to π/4. x is equal to 0, x is equal to π/4. ಡೈರೆಕ್ಟ್ ಆನ್ಸರ್. ಹೇಳಪ್ಪ. ಏರಿಯಾ ಇಸ್ ಈಕ್ವಲ್ ಟು ಏನು? 0 to π/4. ನೆನ್ಪಿಟ್ಕೊಳಕ್ ಹೇಳಿದ್ದೆ. ಸೈನು ಕಾಸು ಟ್ಯಾನ್ ನ ನೆನ್ಪಿಟ್ಕೊಳಕ್ ಹೇಳಿದ್ದೆ. ಏನ್ ಆನ್ಸರ್ ಹೇಳಿದ್ದೆ? ಬರ್ಸಿದ್ದೀನಿ. ರಿಡಕ್ಷನ್ ಫಾರ್ಮುಲಾದಲ್ಲಿ ಹೇಳಿದ್ದೆ. ಲೇ ಅಣ್ತಂದಿರಾ ಲಾಗ್ ರೂಟ್ ಅಲ್ವೇನ್ರಲ್ಲ, ಲಾಗ್ ರೂಟ್ ಅಲ್ವೇನ್ರಲ್ಲ ರಿಡಕ್ಷನ್ ಫಾರ್ಮುಲಾ ಅಂತ ಬರ್ಸಿ ಈ ತರ ಕ್ವಶನ್ ಕೊಟ್ರೆ ನೀವೆಲ್ಲ ಇಂಟಿಗ್ರೇಷನ್ ಮಾಡಂಗಿಲ್ಲ. ಆಮೇಲೆ ಇದಕ್ಕೆ ಇಂಟಿಗ್ರೇಷನ್ ಮಾಡಿದ್ರೆ tan x ಗೆ log of secant x plus tan x ಎಲ್ಲ ಬರುತ್ತೆ. ಅದು ಬೇಡ ಅಂತ ಹೇಳಿದ್ದೆ. ಎಲ್ಲ ಮರ್ತಿದ್ದೀರಾ. ಆಯ್ತು, ತೊಂದರೆ ಇಲ್ಲ. ಓಕೆನಾ? y is equal to tan square x ಅಂತ ಕೊಟ್ನಪ್ಪ. y is equal to tan square x. x axis x is equal to 0, x is equal to π/4. ಇದಕ್ಕಾದ್ರೂ ಆನ್ಸರ್ ಹೇಳ್ರಲ್ಲ ಅಂತಂದಿರಾ. ಸೊ ನೆನಪಾಯ್ತಾ ಫಾರ್ಮುಲಾಸ್ಗಳು? ಈಗ ಇಂಟಿಗ್ರಲ್ 0 to π/4 y dx. ಸೊ ಇಟ್ ಇಸ್ ಈಕ್ವಲ್ ಟು 0 to π/4 y ಅಂದ್ರೆ tan ಸ್ಕ್ವೇರ್. tan ಸ್ಕ್ವೇರ್ x ಗೆ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಮತ್ತೆ ಅದನ್ನ secant ಸ್ಕ್ವೇರ್ x - 1 ಅಂತ ಬರ್ಕೊಂಡು secant ಸ್ಕ್ವೇರ್ x ಗೆ tan x 1 ಗೆ x ಲಿಮಿಟ್ ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡಿದಾಗ ಆನ್ಸರ್ ಬರುತ್ತೆ. ಬಟ್ ಅವೆಲ್ಲ ಮಾಡಂಗಿಲ್ಲ. ಡೈರೆಕ್ಟ್ ಆನ್ಸರ್ 1 - π/4 ಸ್ಕ್ವೇರ್ ಯೂನಿಟ್ಸ್ ಅಂತ ನೆನ್ಪಿರ್ಬೇಕು. ನಾನು ಇದನ್ನ ಟೇಬಲ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ, ಅದನ್ನ ಮತ್ತೆ ಬರೆಸ್ತೀನಿ. ರಿಮೆಂಬರ್. ಯಾಕಂದ್ರೆ ನಾವು ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ಸ್ ತೋರಿಸ್ತೀನಿ, ಅದ್ರಲ್ಲಿ ಎಲ್ಲಾನು ಅಷ್ಟೇ ಸಿಮಿಲರ್ ಅವೇ ಕೊಟ್ಟಿದ್ದಾನೆ ನನಗೆ. 0 to π/2 ಸೈನ್ ಆದ್ರೂ ಇರ್ಲಿ, ಕಾಸ್ ಆದ್ರೂ ಇರ್ಲಿ,
0 to π/2 ಸೈನ್ ಆದ್ರೂ ಇರ್ಲಿ ಕಾಸ್ ಆದ್ರೂ ಇರ್ಲಿ, ಇದಕ್ಕೆ ಆನ್ಸರ್ ಏನಂತ ಹೇಳಿದ್ನಪ್ಪ ನೆನ್ಪಿಟ್ಕೊಳಕ್ಕೆ 1. ನಾನು ಇವಾಗಲೇ ಅದ್ರ ಬಗ್ಗೆನೇ ಮಾತಾಡಿದ್ದೀನಿ, ಡೈರೆಕ್ಟ್ ನೆನಪಾದ್ರೂ ಇಟ್ಕೊಳ್ಳಿ. ಇನ್ನೊಂದು ಅದೇ 0 to π/2 ಇದ್ದು ಸ್ಕ್ವೇರ್ಗಳು ಏನಾದ್ರೂ ಬಂತು ಅಂದ್ರೆ 0 to π/2 ಸೈನ್ ಸ್ಕ್ವೇರ್ ಆದ್ರೂ ಆಗ್ಲಿ ಕಾಸ್ ಸ್ಕ್ವೇರ್ ಆದ್ರೂ ಆಗ್ಲಿ ಆನ್ಸರ್ ಮಾತ್ರ ಸೇಮೇ ಅಲ್ವಾ? ಏನ್ ನೆನ್ಪಿಟ್ಕೊಳಕ್ಕೆ ಹೇಳಿದ್ದೆ ಹೇಳ್ಬಿಡಿ ಯಾರಾದ್ರೂ ಒಬ್ರು. π/4 ಕ್ಯೂಬ್ ಇದ್ರೆ ಏನಂತ ಹೇಳಿದ್ದೆ? ಕ್ಯೂಬ್ ಇದ್ರೆ ವೆರಿ ಗುಡ್. ಸೊ 0 to π/2 ಕಾಸ್ ಕ್ಯೂಬ್ dx ಇದ್ರೆ 2/3 ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಓಕೆನಾ? ಇದೊಂದು. ಅಂಡ್ ಟ್ಯಾನ್ ಒಂದು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಟ್ಯಾನ್ ಗೆ ಲಿಮಿಟ್ ಏನಂತ ಇರುತ್ತೆ? π/4 ಅಂತ ಇರುತ್ತೆ. ಬರೀ ಟ್ಯಾನ್ ಎಕ್ಸ್ ಅಂತ ಇದ್ರೆ ಇದಕ್ಕೆ ಆನ್ಸರ್ ಏನು? log √2 ನೆನ್ಪಿಟ್ಕೊಳ್ಳಿ. ನೋಟ್ಸ್ ಅಲ್ಲಿ ಇದೆ ಇದು. 0 to π/4 ಟ್ಯಾನ್ ಸ್ಕ್ವೇರ್ ಅಂತ ಇತ್ತು ಅಂದ್ರೆ 1 - π/4. 0 to π/4 ಟ್ಯಾನ್ ಕ್ಯೂಬ್ ಅಂತ ಏನಾದ್ರೂ ಇತ್ತು ಅಂದ್ರೆ ಇದನ್ನ ಏನಂತ ನೆನ್ಪಿಟ್ಕೊಳ್ಳಿ? ಏನ್ ರಿಡಕ್ಷನ್ ಮಾಡಿಸಿದ್ನಲ್ಲ 1/2 ಮೈನಸ್ log √2. ಓಕೆನಾ? ಡೈರೆಕ್ಟ್ ಆಗಿ ಇದ್ರ ಮೇಲೆ ಅವನ ಕ್ವಶನ್ ಕೇಳಿದ್ರೆ ಇವನ್ ಬಹಾಟ್ ಹೊಡೆದಿರಿ. ಇಷ್ಟೇ ಕೇಳದ ಅವನೇನ್ ಜಾಸ್ತಿ ಕೇಳಲ್ಲ ಕಂಟ್ರೋ ಅಂತಂದಿರ. ಓಕೆನಾ? ಇದೊಂದು ಕತೆ. ಇನ್ನೊಂದು ಕ್ವಶನ್ ಕೊಡ್ತೀನಿ ನೋಡಿ, ಇನ್ನೊಂದು ಕ್ವಶನ್ ಕೊಡ್ತೀನಿ ಮಾಡಿ. ಈಗ ಬರೀ ಎಕ್ಸ್ ಆಕ್ಸಿಸ್ ನೇ ಹೇಳ್ದೆ, ವೈ ಆಕ್ಸಿಸ್ ಮೇಲೆ ಯಾವ್ದಾನ ಕ್ವಶನ್ ಕೇಳಿದ್ರೆ ಹೆಂಗ್ ಸರ್ ಇರುತ್ತೆ ಕ್ವಶನ್ಸ್ ಅಂತ ಹೇಳ ನೋಡಿ. ಈ ತರ ಕ್ವಶನ್ ಕೇಳ್ತಾನೆ ಸಮ್ಟೈಮ್ಸ್ ನೋಡಿ. y is equal to x plus 1, y is equal to x plus 1, y axis, y is equal to 0 to y is equal to 2. ಕ್ವಶನ್ ಅರ್ಥ ಆಯ್ತಾ? ಅಂದ್ರೆ ಇವಾಗ ನನಗೆ ನೀವ್ ಹೇಳಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು. ಅಲ್ಲಿ ಎಕ್ಸ್ ಆಕ್ಸಿಸ್ ಕೊಟ್ಟಿಲ್ಲ, ವೈ ಆಕ್ಸಿಸ್ ಕೊಟ್ಟಿದ್ದಾನೆ. ಎಕ್ಸ್ ಡಿ ವೈ ಆಕ್ಸಿಸ್ ಅಂತ ಕೊಟ್ಟ ಅಂದ್ರೆ ರಿಕ್ವೈರ್ಡ್ ಏರಿಯಾ ನೀವು ಫೈಂಡ್ ಔಟ್ ಮಾಡ್ಬೇಕಂತ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು ನೆನ್ಪಿರ್ಬೇಕು ಇಂಟಿಗ್ರಲ್. ಅಲ್ಲಿ ಏನ್ ಕೊಟ್ಟಿದ್ದಾರೋ ತಗೊಳ್ಳಿ, ಅದನ್ನೇನೆ 0 to 2 ತಗೊಳ್ಳಿ. ಇಲ್ಲಿ ಏನ್ ತಗೋಬೇಕು? ಇಲ್ಲಿ ಅದು ಎಕ್ಸ್ ಡಿ ವೈ ತಗೋಬೇಕು, ನೆನ್ಪಿರ್ಲಿ. ಎಕ್ಸ್ ಡಿ ವೈ ಯಾಕೆ ಎಕ್ಸ್ ಡಿ ವೈ ತಗೊಂಡೆ? ಇಲ್ಲಿ ವೈ ಆಕ್ಸಿಸ್ ನೆನ್ಪಿರ್ಲಿ. ವೈ ಆಕ್ಸಿಸ್ ಇರೋದಕ್ಕೆ ಎಕ್ಸ್ ಡಿ ವೈ ತಗೋಬೇಕು, ಮರೆಯಕ್ಕೆ ಹೋಗ್ಬೇಡಿ. ಓಕೆನಾ? ಎಕ್ಸ್ ಡಿ ವೈ ಬೇಕಾದ್ರೆ ಬರ್ಕೊಳ್ಳಿ. ಓಕೆನಾ? ಸೊ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಕೊಟ್ಟಿದ್ದಾರೆ ಅಲ್ವೇನಪ್ಪ? ಈಗ ಇದರ್ನಿಂದ ನೀನ್ ಎಕ್ಸ್ ಸಾಲ್ವ್ ಮಾಡ್ಕೋಬೇಕು, ಎಕ್ಸ್ ವ್ಯಾಲ್ಯೂ ಹಾಕ್ಬೇಕಿಲ್ಲ ನೀನು. ಅರ್ಥ ಆಯ್ತಲ್ವಾ? ಈ ಎಕ್ಸ್ ವ್ಯಾಲ್ಯೂ ಹೆಂಗ್ ಹಾಕ್ತೀಯಾ? ಇದರಿಂದ ಎಕ್ಸ್ ವ್ಯಾಲ್ಯೂ ಹೇಳಪ್ಪ. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ನ ಅಲ್ಲೇ ಇಟ್ಕೊಂಡ್ರೆ 1 ಈ ಕಡೆ ಬಂದ್ರೆ ಏನಾಗುತ್ತೆ? y ಮೈನಸ್ 1 ಆಗುತ್ತೆ. ಆ ವ್ಯಾಲ್ಯೂ ಹಾಕ್ಬೇಕಾಗತ್ತೆ, ನೆನ್ಪಿರ್ಲಿ. ಓಕೆ? ಅರ್ಥ ಆಗ್ಲಿಲ್ವಾ? y ವ್ಯಾಲ್ಯೂ ಹಾಕ್ಬೇಕು, ಎಕ್ಸ್ ವ್ಯಾಲ್ಯೂ ಹಾಕ್ಬೇಕು. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅವಾಗ? ಇಂಟಿಗ್ರಲ್ 0 to ಎಷ್ಟಪ್ಪ? 2 ಎಕ್ಸ್ ವ್ಯಾಲ್ಯೂ ಏನಪ್ಪ? y ಮೈನಸ್ 1 dy. ಯಾಕೆಂದ್ರೆ ನೀನು ಇಂಟಿಗ್ರೇಟ್ ಮಾಡ್ಬೇಕಾಗಿರೋದು ವಿತ್ ರೆಸ್ಪೆಕ್ಟ್ ಟು y. ಎಕ್ಸ್ ಜಾಗದ ಎಕ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡೋಕ್ಕಾಗಲ್ಲ, ಅದನ್ನ ವೈ ಕನ್ವರ್ಟ್ ಮಾಡ್ಬೇಕಷ್ಟೇ. ಅರ್ಥ ಆಯ್ತಲ್ವಾ? ನಾನೇನ್ ಮಾಡೋದು ಗೊತ್ತಾಯ್ತಲ್ವಾ? ನಾವು ನಾರ್ಮಲ್ ಇಂಟಿಗ್ರೇಷನ್ ಅಷ್ಟೇ ಇಂಟಿಗ್ರೇಟ್ ಮಾಡಿ. ವೈಗೆ ಇಂಟಿಗ್ರೇಷನ್ ಏನಪ್ಪ? y²/2 ಮೈನಸ್ 1ಗೆ ಇಂಟಿಗ್ರೇಷನ್ ಎಕ್ಸ್ ಅನ್ಬಾರ್ದು. ಇಲ್ಲಿ ಎಕ್ಸ್ ಬದಲಾಗಿ ವೈ, ಎಕ್ಸ್ ಬದಲು ವೈ ಇದೆ ಅಷ್ಟೇ, ಇನ್ನು ಏನು ಚೇಂಜ್ ಇಲ್ಲ. ಎಕ್ಸ್ ಬದಲು ವೈ ಇದೆ ಅಷ್ಟೇ. ಓಕೆ? 0 to ಎಲ್ಲಪ್ಪ? 2. 4/2 ಮೈನಸ್ 2 ಮೈನಸ್ ಏನಾಗುತ್ತಪ್ಪ? 0 ಮೈನಸ್ 0. 4/2 ಎಷ್ಟಪ್ಪ?
2. 2 minus 2 ಏನು 0. ಸಮಸ್ಯೆ ಆಯ್ತಾ? 0 ಏರಿಯಾ ಬರುತ್ತಾ? ಓಕೆ. y is equal to x, y is equal to x plus 1 ಅಲ್ವಾ? y is equal to x plus 1 ಹಿಂಗೆ ಬರುತ್ತೆ. ಇದು 0, ಇದು 1, ಇದು 2 ಈ ಏರಿಯಾ 0 ಇಂದ ಆಕ್ಚುಲಿ ಕ್ವಶನ್ನೇ ತಪ್ಪು ಕೊಟ್ಟೆ ನಾನು, ಹಂಗೆ ಕೊಡಂಗಿಲ್ಲ. ಇದೇನು ಗೊತ್ತಾ, ಸ್ಪ್ಲಿಟ್ ಮಾಡ್ಕೋಬೇಕು ಅವೆಲ್ಲ ಸ್ವಲ್ಪ ಇಂಟಿಗ್ರೇಷನ್ಸ್ಗಳನ್ನ. ಲಿಮಿಟ್ಸ್ ಕೊಡ್ಬೇಕಾದ್ರೆ ಕೇರ್ಫುಲ್ ಆಗಿ ಕೊಡ್ಬೇಕು, ಏನಾದ್ರೂ ಅದನ್ನೇ ಕೊಡಕ್ ಬರಲ್ಲ. ಐ ಶುಡ್ ಗಿವ್ 0 to 2 ಬೇಡ, 1 ತಗೊಳ್ಳೋಣ. ಇದನ್ನ 1 ತಗೊಳ್ಳೋಣ. ಅಂದ್ರೆ ನಾನೇ ಸುಮ್ಮನೆ ಜನರಲ್ ಆಗಿ ಫ್ರೇಮ್ ಮಾಡ್ತಾ ಇದ್ದೀನಿ ಕ್ವಶನ್ಸು, ಬಟ್ ಫ್ರೇಮ್ ಸುಮ್ಮನೆ ಮಾಡಂಗಿಲ್ಲ. ಓಕೆನಾ? ಕೇರ್ಫುಲ್ ಆಗಿ ಮಾಡಬೇಕು. ಓಕೆ, 1 to 2 ಮಾಡಿದ್ರೆ ಏನ್ ಬರುತ್ತಣ್ಣ? 1 to 2 ಮಾಡಿದ್ರೆ ಇದು ಕರೆಕ್ಟ್ ಆಗಿದೆ. ಇದು 1 ಹಾಕಿದ್ರೆ ಏನಾಗುತ್ತೆ? ಇದು 1/2 ಮೈನಸ್ 1 ಆಗುತ್ತೆ. ಇದೇನಾಗುತ್ತೆ ಅಣ್ಣ? 4/2. 4/2 ಮೈನಸ್ 2 ಏನಾಗುತ್ತೆ? 0 ಆಗುತ್ತೆ. ಇದು ಕಂಪ್ಲೀಟ್ 0 ಆಗ್ಬಿಡುತ್ತೆ. 1/2 ಮೈನಸ್ 1 ಮೈನಸ್ ಆಫ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಪ್ಲಸ್ ಆಫ್ ಆಗುತ್ತೆ. ನಿಮಗೆ ಈ ತರ ಕನ್ಫ್ಯೂಷನ್ಸ್ ಎಲ್ಲ ಕೊಡಲ್ಲ, ಇರ್ಲಿ. ಆಕ್ಚುಲಿ ಇಂಟಿಗ್ರೇಷನ್ ಅಂದ್ರೆ ಏನ್ ಗೊತ್ತ, ನಾವು ಈ ಇಂಟಿಗ್ರೇಷನ್ ಮಾಡ್ರಿ ಅಂತ ಯಾರು ಕೇಳಲ್ಲ ಇಲ್ಲಿ. ಇಂಟಿಗ್ರೇಷನ್ ಈಸ್ ಬೇಸಿಕಲಿ ಯೂಸ್ ಟು ಫೈಂಡ್ ದಿ ಏರಿಯಾ. ಈಗ y is equal to x ಅಂತ ಇರುತ್ತೆ ಅಂತ ಅನ್ಕೊಳ್ಳಪ್ಪ ಒಂದು ಫಂಕ್ಷನ್. ಓಕೆನಾ? ಈಗ ನೋಡಿ, ಈಗ y is equal to x ಅಂತ ಇದೆ ಅಂತ ಅನ್ಕೊಳ್ಳಿ. y is equal to x, ಇದು ಕರ್ವ್, ಸ್ಟ್ರೈಟ್ ಲೈನ್. ಆಕ್ಚುಲಿ y is equal to x ಅನ್ನೋದು ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಅಲ್ವಾ? ಈಗ ನಾನು ಇಫ್ ಐ ಆಸ್ಕ್ ಯು 0 ಇಂದ 2 ವರೆಗೂ ಏರಿಯಾ ಎಷ್ಟಿದೆ ಅಂತ ಕೇಳ್ತೀನಿ ಅಂತ ಇಟ್ಕೊಳಪ್ಪ. 0 ಇಂದ 2 ವರೆಗೂ ಏರಿಯಾ ಎಷ್ಟಿದೆ, ಈ ಏರಿಯಾ ಎಷ್ಟಿದೆ ಅಂತ ಕೇಳ್ತೀನಿ. ಈ ಏರಿಯಾ ಎಷ್ಟಿದೆ ನೋಡಿ ಹೇಳಿ. ಇಂಟಿಗ್ರೇಷನ್ ಇಲ್ದಂಗೆ ಹೇಳಿ ನೋಡೋಣ. ಇಂಟಿಗ್ರೇಷನ್ ಗೊತ್ತಿಲ್ಲಂಗೆ ಹೇಳಿ ನೋಡೋಣ. ನನಗೆ ಇಂಟಿಗ್ರೇಷನ್ ಗೊತ್ತಿಲ್ಲ, ನೀವು ಅಪ್ದಿರ್ಗೆ ಇಂಟಿಗ್ರೇಷನ್ ಗೊತ್ತಾ? ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ, ಬಟ್ ನೀವು 10ನೇ ಕ್ಲಾಸ್ ಹುಡುಗನು ಇದಕ್ಕೆ ಆನ್ಸರ್ ಹೇಳ್ಬೋದು. ವಿತೌಟ್ ಯೂಸಿಂಗ್ ಇಂಟಿಗ್ರೇಷನ್. ಹೆಂಗೆ? ಇದೊಂದು ಟ್ರಯಾಂಗಲ್ ತಾನೆ, ಇದೊಂದು ಟ್ರಯಾಂಗಲ್ ತರ ಕಾಣ್ತಾ ಇದೆಯಾ? ಇಲ್ಲಪ್ಪ. ಟ್ರಯಾಂಗಲ್ ಫಾರ್ಮುಲಾ ಏನ್ರು? ಹಾಫ್ ಇಂಟು ಬೇಸ್ ಇಂಟು ಹೈಟ್ ತಾನೆ. ಸೊ ಇಟ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್. ಎಷ್ಟು? ಇಲ್ಲಿ ಬೇಸ್ ಇದೆ ತಾನೆ, ಬೇಸ್ ಇಲ್ಲಿಂದ ಇಲ್ಲಿ ಎಷ್ಟಿದೆ ಡಿಸ್ಟೆನ್ಸ್? 2 ಇದೆ. ಇದು 2, x 2 ಆದ್ರೆ ಇಲ್ಲಿಂದ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಅದು 2. ಯಾಕಂದ್ರೆ x ಗೆ ನೀನು 2 ಹಾಕ್ಬಿಟ್ರೆ y ವ್ಯಾಲ್ಯೂ ಕೂಡ 2 ಆಗುತ್ತಲ್ಲ. ಇದು x ಡಿಸ್ಟೆನ್ಸ್, ಇದೇನಿದು y ಡಿಸ್ಟೆನ್ಸ್. x ಗೆ ನೀನು 2 ಹಾಕಿದ್ರೆ y ಕೂಡ 2 ಬರುತ್ತೆ, ಇದು 2 ಬರುತ್ತೆ. 2 ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 2 ಬರುತ್ತೆ. ಈ ತರ. ಈಗ ಆಯ್ತು, ನನಗೆ ಇಂಟಿಗ್ರೇಷನ್ ಯೂಸ್ ಮಾಡ್ತೀನಿ ಸರ್, ಇಂಟಿಗ್ರೇಷನ್ ಅಲ್ಲಿ ಮಾಡ್ತೀನಿ ಸರ್. ಇಂಟಿಗ್ರೇಷನ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ಇಂಟಿಗ್ರೇಷನ್ ಅಲ್ಲಿ ಹೆಂಗ್ ಮಾಡ್ತೀಯಾ? ಇಂಟಿಗ್ರೇಷನ್ x ಲಿಮಿಟ್ 0 ಇಂದ 2 ವರೆಗೂ ತಾನೆ. 0 to 2 y dx, y dx. ಸೊ ವಿಚ್ ಇಸ್ ಈಕ್ವಲ್ ಟು 0 to 2 y ಅಂದ್ರೆ ಏನಣ್ಣ? y ಅಂದ್ರೆ x ಅಲ್ವಾ? x dx. ಸೊ ಅಂದ್ರೆ x²/2 ಓವರ್ ದ ಲಿಮಿಟ್ 0 to 2. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 2 ಹಾಕೊಂಬಿಡಿ. ಅದೇನಾಗುತ್ತೆ? 4/2 ಮೈನಸ್ 0/2. ಸೊ ವಿಚ್ ಇಸ್ ಈಕ್ವಲ್ ಟು 4/2 ಇಸ್ ವಾಟ್? 2. ಅಲ್ಲೂ 2ನೇ ಬಂತು, ಇಲ್ಲೂ 2ನೇ ಬಂತಲ್ವಾ? ಅಂದ್ರೆ ಮತ್ತೆ ಪರ್ಟಿಕ್ಯುಲರ್ಲಿ ಯಾಕೆ ಸರ್ ಮತ್ತೆ ಇದೇ ಈಸಿ ಇತ್ತಲ್ಲ, 10ನೇ ಕ್ಲಾಸ್ ಹುಡುಗರು ಮಾಡ್ತಾರಲ್ಲ, ಇದೆಲ್ಲ ಯಾಕೆ ಮಾಡ್ಬೇಕು? ಅಂದ್ರೆ ನಮ್ಗೆ ಕರ್ವ್ಗಳು ಏನಾದ್ರೂ ರೆಗ್ಯುಲರ್ ಶೇಪ್ ಅಲ್ಲಿ ಇದ್ದು ಅಂತ ಅಂದ್ರೆ, ಕರ್ವ್ಗಳು ರೆಗ್ಯುಲರ್ ಶೇಪ್ ಅಲ್ಲಿ ಇದ್ದು, ಇದು ಇಟ್ಸ್ ಅ ರೆಗ್ಯುಲರ್ ಶೇಪ್, ಯು ನೋ ಇಟ್. ಟ್ರಯಾಂಗಲ್ ಬಗ್ಗೆ ನೀನ್ ಮುಂಚೆಯಿಂದನೂ ಓದಿದ್ಯಾ, ರೆಕ್ಟಾಂಗಲ್ ಬಗ್ಗೆ ಓದಿದ್ಯಾ, ಓಕೆನಾ, ಕ್ವಾಡ್ರಿಲ್ಯಾಟರಲ್ಸ್ ಬಗ್ಗೆ ಓದಿದ್ಯಾ. ಕರ್ವ್ ಬೇರೆ ತರ ಇತ್ತು ಅಂದ್ರೆ ಹಿಂಗೆಲ್ಲ ಹಳ್ಳ ದಿನ್ನೆ ಎಲ್ಲ ಇರುತ್ತಪ್ಪ, ಹಿಂಗೆಲ್ಲ ಹಿಂಗೆಲ್ಲ ಇರುತ್ತೆ. ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಏರಿಯಾ ಇದೆ ಕಂಡುಹಿಡಿ ಅಂತ ಹೆಂಗೆ ಕಂಡಿದ್ದೀವಿ ಹೇಳು. ಇಲ್ಲಿಂದ ಈ ಏರಿಯಾ, ಯಾಕಂದ್ರೆ ನಮ್ಮ ಜಮೀನುಗಳೆಲ್ಲ ಹಂಗೆ ಇರೋದು, ಓಕೆನಾ.
ಅವನು ಹೊತ್ಲಿಸ್ಕೊಂಡು ಒಂದ್ಸರಿ ಟ್ರ್ಯಾಕ್ಟರ್ ಓಡಿಸಕ್ ಬರ್ತಾನೆ. ಅವನು ದಿಬ್ಬ ಇರುತ್ತಲ್ಲ, ದಿಬ್ಬನು ಸೇರ್ಸಿ ಹೊಡ್ಸ್ಕೊಂಡು ಹೋಗಿರ್ತಾನೆ. ಅದು ಮಾಮೂಲಿ ಒಂಥರ ಇರುತ್ತೆ. ಆಮೇಲೆ ಬೇರೆ ಬೇರೆ ತರ ಇರುತ್ತೆ, ಹೊಲಗಳು ಶೇಪ್ಗಳೇ ಚೇಂಜ್ ಆಗಿರ್ತವೆ. ಈ ತರ ಇಟ್ ಇಸ್ ಅನ್ ಇರ್ರೆಗ್ಯುಲರ್ ಶೇಪ್ ಕರ್ವ್ ಇದು. ಈ ತರ ಏರಿಯಾಗಳು ಬಂದಾಗ ಇಂಟಿಗ್ರೇಷನ್ ಬಿಟ್ಟು ಬೇರೆ ದಾರಿಗಳು ಇರಲ್ಲ. ದೀಸ್ ಆರ್ ಆಲ್ ಔಟ್ ಆಫ್ ದಿ ಬಾಕ್ಸ್. ಯಾವ ಎಕ್ಸಾಮ್ ಬರಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಾನು ಮುಂಚೆ ಏನ್ ಹೇಳಿದೆ ಅವೇ ಎಕ್ಸಾಮ್ ಬರೋದು. ಓಕೆ, ಔಟ್ ಆಫ್ ದಿ ಬಾಕ್ಸ್ ಬೇಕಿಲ್ಲ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಅಪ್ಲಿಕೇಶನ್ ಹೋಗೋಣ. ಸೆಕೆಂಡ್ ಅಪ್ಲಿಕೇಶನ್ ಇಸ್ ದಟ್ volume generated by the curve. ವಾಲ್ಯೂಮ್ ಅಂತ ಅಂದ್ರೆ ಇಟ್ ಇಸ್ ಬೇಸಿಕಲಿ ಜಾಗ. ಅಂದ್ರೆ ವಾಲ್ಯೂಮ್ ಅಂದ್ರೆ ಗೊತ್ತಲ್ವಾ? ಯಾರಾದ್ರೂ ಹೇಳಿ, ಸರ್ಕಲ್ಗೆ ವಾಲ್ಯೂಮ್ ಎಷ್ಟಿರುತ್ತೆ? ಅಂದ್ರೆ ನಾನು ಹೇಳೋದು ಏನ್ ಗೊತ್ತಾ, ಸುಮ್ಮನೆ ಏನೋ ಒಂದು ಕಲಿಯಕ್ಕೆ ಹೋಗ್ಬೇಡಿ. ಅಂದ್ರೆ ಯು ಶುಡ್ ಬಿ ಅವೇರ್ ಆಫ್ ದ್ಯಾಟ್. ನಾನು ಏನ್ ಕಲಿತಾ ಇದ್ದೀನಿ ಅಂತ. ಯಾಕಂದ್ರೆ ನೀವೆಲ್ಲ ಫ್ಯೂಚರ್ ಇಂಜಿನಿಯರ್ಸ್ ಆಗುವಂಥವ್ರು. ಓಕೆನಾ? ಇವೆಲ್ಲ ತಿಳ್ಕೊಂಡಿರ್ಬೇಕಪ್ಪ. ವಾಲ್ಯೂಮ್ ಅಂದ್ರೇನು? ಜಾಗ, ಎಷ್ಟು ಜಾಗ ಇಡ್ಬೋದಲ್ಲಿ ಅಂತ, ಸ್ಪೇಸ್ ಅದು. ಓಕೆನಾ? ವಾಲ್ಯೂಮ್ ಜನರೇಟೆಡ್ ಬೈ ದಿ ಕರ್ವ್ ಅಂದ್ರೆ ಏನು ಅಂತ ಬಿಡಿ. ಈಗ ನಾನು ಕತೆ ಮಾತಾಡಕ್ ಹೋಗಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಬರ್ಕೊಳ್ಳಿ. ಇದ್ರಲ್ಲೂ ಅಷ್ಟೇ ಎರಡು ಬರ್ತವೆ ಫಾರ್ಮುಲಾ. ಆ ಎರಡು ಫಾರ್ಮುಲಾನುಗಳನ್ನು ಕರೆಕ್ಟ್ ಆಗಿ ನೆನ್ಪಿಕೊಳ್ಳಿ. ಎ ಬಿ ಅಂತ ಇಲ್ಲೇ ಒಂದೇ ಸ್ಲೈಡಲ್ಲೇ ಬರೆದು ಬಿಡ್ತೀನಲ್ಲ. ಬರ್ಕೊಳ್ಳಿ. ವಾಲ್ಯೂಮ್ ಜನರೇಟೆಡ್ ಬೈ ದಿ ಕರ್ವ್ ಅಂತ. ದಿ ವಾಲ್ಯೂಮ್ ಜನರೇಟೆಡ್, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಷ್ಟೇ, ಬೈ ದಿ ಕರ್ವ್ y is equal to f of x revolving about x-axis ಅಂತ ಕೊಟ್ರೆ, revolving about x-axis, revolving about x-axis, and the ordinates x is equal to a, x is equal to b. ಇದಕ್ಕೆ ವಾಲ್ಯೂಮ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ವಾಲ್ಯೂಮ್ v is equal to integral 0 ಅಂತ ಏನದು, a to b y square dx. ಇಲ್ಲಿ ಪೈ ಬರುತ್ತೆ. y square dx ಅಂದ್ರೆ ಏನ್ ಗೊತ್ತೇನ್ರೋ, ಈಗ ಇದು 3 ಡೈಮೆನ್ಷನ್. ನಾನು ಏರಿಯಾ ಅನ್ನೋದು ನೋಡಿ, ಯಾವತ್ತೇ ಆಗಲಿ ಏರಿಯಾ ಅನ್ನೋದು ಇಟ್ ಇಸ್ 2D ಕ್ವಾಂಟಿಟಿ ಅಂತ ಕರೀತಾರೆ. 2 ಡೈಮೆನ್ಷನ್ ಅಲ್ಲಿ ನಾವು ಮೆಜರ್ ಮಾಡುವಂಥದ್ದು ಏರಿಯಾ. ಬಟ್ ವಾಲ್ಯೂಮ್ ಅನ್ನೋದು ಇಟ್ ಇಸ್ 3D ಕ್ವಾಂಟಿಟಿ ಅಂತ ಹೇಳ್ತಾರೆ. 3 ಡೈಮೆನ್ಷನ್ ಅಲ್ಲಿ ವಾಲ್ಯೂಮ್ ಅಂತ ಅಂದ್ರೆ ಸ್ಪೇಸ್ ತಾನೆ. ಸ್ಪೇಸ್ ಅಂತ ಎಲ್ಲಿ ಮಾತಾಡ್ತೀವಿ? 3 ಡೈಮೆನ್ಷನ್ ಅಲ್ಲಿ ಮಾತಾಡ್ತೀವಿ. ಅಂದ್ರೆ ಸುಮ್ಮನೆ ಅರ್ಥ ಮಾಡ್ಸಕ್ ಹೇಳ್ತಾ ಇದೀನಿ, ಇದೆಲ್ಲ ಏನ್ ಕೇಳಲ್ಲ ನಿಮ್ಗೆ. ಓಕೆನಾ? ಈಗ ಯಾವ್ದೋ ಒಂದು ಕರ್ವಿಂಗ್ ಇರುತ್ತೆ ಅಂತ ಅನ್ಕೋ. ಸೊ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಅಥವಾ ಇದನ್ನೇ ಎಕ್ಸ್ ತಗೊಂತೀನಿ ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ. ಇದು ವೈ ಝೆಡ್ ತಗೊಂತೀನಿ, 3 ಆಕ್ಸಿಸ್ ತಗೊಂತೀನಿ. ಇವಾಗ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ನಡೀತಾ ಇದೆಯಂತೆ. ಓಕೆನಾ? ಯು ಬಿಲೀವ್ ಮಿ ಆರ್ ನಾಟ್. ಓಕೆನಾ? ಇಂಟರ್ಸ್ಟೆಲ್ಲರ್ ಮೂವಿ ನೋಡಿದ್ದೀರಾ? ನೀವು ಇಂಜಿನಿಯರ್ಸ್ ಯಾರು ಆಗಲ್ಲ ಬಿಡ್ರು. ಸೈನ್ಸ್ ಬಗ್ಗೆ ಅಷ್ಟು ಕ್ಯೂರಿಯಾಸಿಟಿ ಇರಬೇಕು. ಈ ಡೈಮೆನ್ಷನಲ್ ಅನಾಲಿಸಿಸ್ ನಡೀತಿದೆ ಅಂತ ಇವಾಗೆಲ್ಲ ಅದೆಲ್ಲ ಟ್ರೂ ಆಗ್ಬಿಟ್ರೆ, ಒಂದು ಬಾಕ್ಸ್ ಇರುತ್ತಂತೆ ಬೆಂಗಳೂರಲ್ಲಿ, ಆ ತರ ಒಂದು ಆ ಬಾಕ್ಸ್ ಒಳಗಡೆ ಕುತ್ಕೊಂಡ್ಬಿಟ್ಟು ಅಮೆರಿಕದಲ್ಲಿ ಯಾವ ಪ್ಲೇಸ್ ಮಾಡಿ ಒಂದು ಬಟನ್ ಒತ್ತಿದ್ರೆ ಸೀದಾ ಅಮೆರಿಕದಲ್ಲಿ ಇರುತ್ತೆ ಒಂದೇ ಸೆಕೆಂಡ್ಗೆ. ಅದು ನಿಮ್ಗೆಲ್ಲ ಇದು ಅನ್ಸ್ಬಿಡುತ್ತೆ, ಇದೆ ಸರ್ ಏನ್ ಕತೆ ಹೇಳ್ತಾ ಇದ್ದೀರಾ ನೀವು, ಯಾವ್ದೋ ಇದು ಕತೆ ಅನ್ಸುತ್ತೆ. ಇವಾಗ ನಿಮ್ಮ ಮುಂದಿನ ಒಂದು 3-4 ಜನರೇಷನ್ಗೆ ಈ ಕತೆನೇ ನಿಜ ಆಗ್ಬೋದು, ಹೇಳಕ್ ಆಗಲ್ಲ. ಅರ್ಥ ಆಯ್ತಲ್ವಾ? ಎನಿಥಿಂಗ್ ಕ್ಯಾನ್ ಬಿ ಹ್ಯಾಪನ್. ಓಕೆನಾ? ಡೈಮೆನ್ಷನ್ ಅಂದ್ರೆ 4 ಡೈಮೆನ್ಷನ್ ನ ಕಂಡುಹಿಡಿತಿದ್ರಂತೀಗ. ಆ 4th ಡೈಮೆನ್ಷನ್ ಏನಾದ್ರು ಕಂಡುಹಿಡಿದ್ರೆ ಈ ತರ ಪಾಸಿಬಲ್ ಆಗೋ ಚಾನ್ಸ್ ಇದೆಯಂತೆ. ಅದ್ರ ಅನಾಲಿಸಿಸ್ ಎಲ್ಲ ಮಾಡ್ತಿದ್ದಾರೆ. ಕತೆಗೆ ಬಿಟ್ಟು ಮ್ಯಾಟ್ರಿಕ್ ಬರೋಣ. ಸೊ ದಿಸ್ ಇಸ್ ಅ ಕರ್ವ್ ಅಂತ ಅನ್ಕೋಣ. ಸೊ ದಿಸ್ ಇಸ್ ಸಮ್ y is equal to f of x ಅನ್ನೋ ಒಂದು ಕರ್ವ್. ಈ ಕರ್ವ್ನ ಅಬೌಟ್ ಎಕ್ಸ್ ಆಕ್ಸಿಸ್ ರಿವಾಲ್ವ್ ಮಾಡಿದ್ರೆ, ಹಿಂಗ್ ಸುತ್ತಾಕಿದ್ರೆ ಒಂದು ಹಿಂಗಿರುತ್ತೆ ಕಂಡ್ರೋ,
ಇದ್ರ ಸುತ್ತ ಒಂದು ಹಿಂಗ್ ರೊಟೇಟ್ ಮಾಡಿದ್ರೆ ಹಿಂಗ್ ರೊಟೇಟ್ ಮಾಡಿದ್ರೆ ಒಂದು ವಾಲ್ಯೂಮ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ಒಂದು ಕೋನ್ ಹೆಂಗ್ ಕ್ರಿಯೇಟ್ ಆಗುತ್ತೆ, ಕೋನ್ ಗೊತ್ತಾ? ಈಗ ಕೋನ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ನೋಡಿ, ಈಗ ಇದನ್ನ ಹಿಂಗೂ ಬರುತ್ತೆ, ಹಿಂಗ್ ಒಂದು 3D ಇದಾಗ್ಬಿಡುತ್ತೆ. ಇದನ್ನ ಅಬೌಟ್ ಎಕ್ಸ್ ಆಕ್ಸಿಸ್ ರಿವಾಲ್ವ್ ಮಾಡಿದ್ರೆ ಆ ಕರ್ವ್ ಹಿಂಗ್ ಎಲ್ಲ ಇರುತ್ತೆ, ಹಿಂಗಿರಲ್ಲ. ಅದನ್ನ ಒಂದ್ ರೌಂಡ್ ಎಕ್ಸ್ ಆಕ್ಸಿಸ್ ಗೆ ಓರಿಯೆಂಟ್ ಆಗಿ ಇಟ್ಕೊಂಡು ಒಂದ್ ರೌಂಡ್ ಹಾಕ್ಬಿಟ್ರೆ ಅದೇನಾಗುತ್ತದೋ ಒಂದು ವಾಲ್ಯೂಮ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಒಂದು ಸಾಲಿಡ್ ಫಿಗರ್ ಕ್ರಿಯೇಟ್ ಆಗುತ್ತೆ, ಒಂದು ಸಾಲಿಡ್ ಕ್ರಿಯೇಟ್ ಆಗುತ್ತೆ. ಆ ಶೇಪ್ ಡಿಪೆಂಡ್ಸ್ ಆನ್ ದಿ ಕರ್ವ್. ಓಕೆನಾ? ಸ್ಟ್ರೈಟ್, ಇದು ಫುಲ್ ಸ್ಟ್ರೈಟ್ ಆಗಿತ್ತು ಅಂದ್ರೆ ಒಂದು ಕೋನ್ ಕ್ರಿಯೇಟ್ ಆಗ್ಬಿಡುತ್ತೆ. ಫುಲ್ ಸ್ಟ್ರೈಟ್ ಆಗಿತ್ತು ಅಂದ್ರೆ ಒಂದು ಅಬೌಟ್ ದಿ ಆಕ್ಸಿಸ್ ನೀವು ರೊಟೇಟ್ ಮಾಡಿದ್ರೆ ಒಂದು ಕೋನ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಆ ಕರ್ವ್ ಶೇಪ್ ಹೆಂಗಿರುತ್ತೋ ಹಂಗೆ ಒಂದು ವಾಲ್ಯೂಮ್ ಕ್ರಿಯೇಟ್ ಆಗುತ್ತೆ. ಇದ್ರೊಳಗಡೆ ಇದೆಯಲ್ಲ, ಈ ಜಾಗ ಎಷ್ಟಿದೆಯಪ್ಪ, ವಾಲ್ಯೂಮ್ ಎಷ್ಟಿದೆಯಪ್ಪ ಅಂತ ಕಂಡು ಕೇಳ್ತಿದ್ದಾನೆ. ದ ವಾಲ್ಯೂಮ್ ಜನರೇಟೆಡ್ ಬೈ ದಿ ಕರ್ವ್, ಈ ಕರ್ವ್ ರಿವಾಲ್ವಿಂಗ್ ಅಬೌಟ್ ಎಕ್ಸ್ ಆಕ್ಸಿಸ್ ಅಂಡ್ ದ ಆರ್ಡಿನೇಟ್ಸ್ x is equal to a, x is equal to b. ಓಕೆನಾ? x is equal to ಇಲ್ಲಿಂದ ಅಂದ್ರೆ ಸಮ್ a ಇಂದ ಸಮ್ v ವರ್ಗುನು. ಓಕೆನಾ? ಈ ಜಾಗದಲ್ಲಿ, ಈ ಪೋರ್ಷನ್ ಅಲ್ಲಿ, ಈ ಜಾಗದಲ್ಲಿ ಎಷ್ಟು ಏರಿಯಾ ಇದೆ ಅಂತ ಕಂಡಿಡ್ತೀವಿ. ಬಿಡಿ, ಇದೆಲ್ಲ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಬಿಟ್ಬಿಡಿ, ಬೇಡ. ಓಕೆನಾ? ನಾನು ಇಷ್ಟೊತ್ತು ಏನು ಹೇಳಿಲ್ಲ, ನೀವೇನು ಕೇಳಿಸ್ಕೊಂಡಿಲ್ಲ. ಓಕೆ, ಎಕ್ಸಾಮ್ ಪರ್ಪಸ್ ಬಂದ್ರೆ ಫಾರ್ಮುಲಾ ಒಂದು ನೆನ್ಪಿಟ್ಕೊಳ್ಳಿ. ಪೈ ಆಚೆ ಬರಿಬೇಕು, a to b y ಸ್ಕ್ವೇರ್ dx ಅಂತ ಬರಿಬೇಕು. ನೆನ್ಪಿಟ್ಕೊಳ್ಳಿ, y ಸ್ಕ್ವೇರ್ dx. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ, ಅವನು ಎಕ್ಸ್ ಆಕ್ಸಿಸ್ ಕೊಟ್ರೆ 99.9% ಅವನು ಎಕ್ಸ್ ಆಕ್ಸಿಸ್ ಕೊಡ್ತಾನೆ, ವೈ ಆಕ್ಸಿಸ್ ಕೊಡಲ್ಲ. ಓಕೆನಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇದೊಂದು ನೆನ್ಪಿಟ್ಕೊಳ್ಳಿ. ಏನ್ ಫಾರ್ಮುಲಾ ಹೇಳ್ರಿ ಹಂಗೆ ನೋಡೋಣ. v is equal to pi into a to b integral a to b y square dx. ಸರ್ y ಆಕ್ಸಿಸ್ ಕೊಟ್ರೆ ಹೆಂಗ್ ಸರ್? y ಆಕ್ಸಿಸ್ ಕೊಟ್ರೆ ಸೇಮ್ ಫಾರ್ಮುಲಾನೇ, ಏನು ಚೇಂಜ್ ಆಗಲ್ಲ. ಏನ್ ಚೇಂಜ್ ಆಗ್ಬೋದು ಹೇಳಿ ನೋಡೋಣ? ಅಷ್ಟೇ, y ಜಾಗದಲ್ಲಿ x ಬರುತ್ತೆ, x ಜಾಗದಲ್ಲಿ y ಬರುತ್ತೆ, ಅಷ್ಟೇ. ಓಕೆನಾ? ಬಿ ಸೇಮ್ ಥಿಂಗ್. ಏನಾದ್ರು ಕರ್ವ್ ಏನಾದ್ರು ಇರ್ಲಿ, ಅದೇ ಹಂಗೆ ಇರ್ಬೇಕಂತ ಏನು ರೂಲ್ಸ್ ಇಲ್ಲ. ಇಲ್ಲಿ y ಆಕ್ಸಿಸ್ ಬಂದಾಗ ಇಲ್ಲೇನ್ ಬರುತ್ತೆ? y is equal to a, y is equal to b. a b ನಾದ್ರು ತಗೊಳ್ಳಿ, c d ನಾದ್ರು ತಗೊಳ್ಳಿ, ನಿಮ್ಮ ಇಷ್ಟ. ಅಲ್ಲೇನ್ ತಗೊಂತೀರೋ ಇಲ್ಲೂ ಅದೇ ತಗೋಬೇಕು. b is equal to pi into a to b. ಏನ್ ತಗೋಬೇಕು ಇಲ್ಲಿ? x ಸ್ಕ್ವೇರ್ dy ತಗೋಬೇಕು. ಅಷ್ಟೇ ಡಿಫ್ರೆನ್ಸ್, ಏನೂ ಚೇಂಜ್ ಇಲ್ಲ. ಕ್ವಶನ್ ಮಾಡೋಣ ಒಂದೆರಡು. ಇಷ್ಟೇ, ಇವೆರಡೆ ಮೇಜರ್ ಆಗಿ ನಿಮ್ಗೆ ಇದನ್ನ ಫೋಕಸ್ ಮಾಡಿ. ಎಕ್ಸ್ ಆಕ್ಸಿಸ್ ಅಂತ ಕೊಟ್ರೆ ಪೈ ಆಚೆ ಇರುತ್ತೆ, ಎ ಟು ದ ಪ್ರೂಫ್ ಇಸ್ ಬಿಹಾಂಡ್ ದ ಸ್ಕೋಪ್. ಯಾಕೆ ಅಂತ ಕೇಳಂಗಿಲ್ಲ, ಅದಂಗೆ. ಎಲ್ಲಿಂದ ಬಂತು ಸರ್ ಅದು? ಅವೆಲ್ಲ ಕೇಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಕ್ವಶನ್ ನೋಡಿ. ಫೈಂಡ್ ದಿ ವಾಲ್ಯೂಮ್ generated by the curve y is equal to tan x axis, y is equal to tan x axis, and the ordinates x is equal to 0, x is equal to pi by 4. ನಮ್ಮ ಹೈಕ್ಳು ಹೇಳ್ತಾರೆ, ಈಗ ಈ ಮಾತಾಡ್ಬೇಕಾದ್ರೆ ಇಷ್ಟೇ. ಅಣ್ಣ, ಕರ್ವ್ ಕೊಟ್ಟಿದ್ದಾನೆ, ಎಕ್ಸ್ ಆಕ್ಸಿಸ್ ಕೊಟ್ಟಿದ್ದಾನೆ, ಆರ್ಡಿನೇಟ್ಸ್ ಕೊಟ್ಟಿದ್ದಾನೆ, ವಾಲ್ಯೂಮ್ ಕೇಳಿದ್ದಾನೆ. ಫಾರ್ಮುಲಾ ಹೇಳಿ ವಾಲ್ಯೂಮ್ಗೆ. ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು 0 to ಏನಪ್ಪ, ಪೈ ಬೈ 4. 0 to pi by 4. ಈಗ ಇಲ್ಲಿ ಆಕ್ಚುಲಿ ಇನ್ನೊಂದೇ ಬರಿಬೇಕಪ್ಪ, ಹಿಂದೆಗಡೆ ಪೈ ಬರಿಬೇಕಲ್ವಾ? ಇಲ್ಲಿ ಪೈ ಬರಿಬೇಕಿಲ್ಲಿ. ಈಗ ಎಕ್ಸ್ ಸ್ಕ್ವೇರ್ ಡಿ ವೈ, ವೈ ಸ್ಕ್ವೇರ್ ಡಿ ಎಕ್ಸ್, ಎಕ್ಸ್ ಆಕ್ಸಿಸ್ ವೈ ಎಕ್ಸ್, ವೈ ಸ್ಕ್ವೇರ್ ಡಿ ಎಕ್ಸ್. ಅರ್ಥ ಮಾಡ್ಕೊಳ್ಳಿ. ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಆಕ್ಸಿಸ್ ಅಂತ ಕೊಟ್ರೆ ವೈ ಸ್ಕ್ವೇರ್ ಡಿ, ಇದೊಂದೇ ನೆನ್ಪಿಟ್ಕೊಳ್ಳಿ, ಬೇರೆ ನೆನ್ಬೇಡ. ವೈ ಸ್ಕ್ವೇರ್ ಡಿ ಎಕ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಆಯ್ತು. ಪೈ ಇಂಟು ಇಂಟಿಗ್ರಲ್ 0 to pi by 4. ಅಣ್ಣ, ವೈ ಅಂದ್ರೆ ಏನಣ್ಣ? ಅಲ್ಲ, ವೈ ಅಂದ್ರೆ tan x ಅಂದ್ರೆ tan ಸ್ಕ್ವೇರ್ ಎಕ್ಸ್ ಆಯ್ತಲ್ವಾ ಅಣ್ಣ? ಇದನ್ನ ಇಂಟಿಗ್ರೇಟ್ ಮಾಡ್ತೀಯ, ಡೈರೆಕ್ಟ್ ಆಗಿ ಹೇಳ್ತೀಯ? ನಾನು ಕೇಳೋ ಕ್ವಶನ್
ಡೈರೆಕ್ಟ್ ಆಗಿ ಹೇಳ್ಬೇಕು, ಯಾಕಂದ್ರೆ 0 to pi by 4 tan square ಡೈರೆಕ್ಟ್ ಆಗಿದೆ ಆನ್ಸರ್ ನಮ್ಮ ಹತ್ರ 1 minus pi by 4 ಇಷ್ಟೇ ಆನ್ಸರ್. ಇದನ್ನ ಇನ್ನೂ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ಈ ಪೈನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೋಬಹುದು. ಪೈನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನಾಗುತ್ತೆ ಪೈ ಮೈನಸ್ ಪೈ ಇಂಟು ಪೈ ಏನಾಯ್ತದೆ ಪೈ ಸ್ಕ್ವೇರ್ ಬೈ 4 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಇಷ್ಟೇ. ವಾಲ್ಯೂಮ್ ಅಂದ್ರೆ ಏನು ಇಲ್ಲ ಇಲ್ಲಿ. ಇನ್ನೊಂದು ಕ್ವಶನ್ ಮಾಡಿ, ಅದಾದ್ಮೇಲೆ PYQs ಮಾಡ್ಸೋಣ. ಸಿಂಪಲ್ ಆಗಿದೆ. ಕೇಳ್ತಾನೆ ಕಣೋ ಇದ್ರ ಮೇಲೆ. ಫೈಂಡ್ ದ ವಾಲ್ಯೂಮ್ generated by the curve, volume of the solid in fact actually adu. Find the volume generated by the curve, find the volume generated by the curve y is equal to root of sin x. Okay na? x axis x is equal to 0 to x is equal to pi by 2. Very good. So required volume is equal to pi into integral 0 to pi by 2 ಫಾರ್ಮುಲಾ ಏನಪ್ಪ y ಸ್ಕ್ವೇರ್ dx ತಾನೆ. y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಲ್ಲಿಂದ, ಕರ್ವ್ ಹೆಂಗ್ ಕೊಟ್ಟಿದ್ದಾನೆ ಅದರಿಂದ. y pi into 0 to pi by 2 y ಅಂದ್ರೆ ಏನದೆ ಅಲ್ಲಿ ರೂಟ್ ಸೈನ್ ಎಕ್ಸ್ ಇದೆ. ರೂಟ್ ಸೈನ್ ಎಕ್ಸ್ ಅದಕ್ಕೇನಿದೆ ಇಲ್ಲಿ ಸ್ಕ್ವೇರ್ ಇದೆ. ನಮ್ಗೆ ಗೊತ್ತು ಸ್ಕ್ವೇರ್ ರೂಟ್ ನ ಏನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಉಳಿಯೋದು ನನ್ಗೇನು ಪೈ ಇಂಟು 0 to pi by 2 ಸೈನ್ ಎಕ್ಸ್ ಉಳಿಯುತ್ತೆ. ಡೈರೆಕ್ಟ್ ಫಾರ್ಮುಲಾ ತಾನೆ. 0 to pi by 2 ಬರೀ ಸೈನ್ ಎಕ್ಸ್ ಇದ್ರೆ ಆನ್ಸರ್ ಏನು 1 ನೋಡಿ. ಸೊ ಯಾರೋ ಆನ್ಸರ್ 1 ಅಂತ ಹೇಳಿದ್ರು, 1 ಅಲ್ಲ ಆನ್ಸರು ಪೈ ಇಂಟು 1 ಬರುತ್ತೆ, ಇಟ್ ಇಸ್ ಈಕ್ವಲ್ ಟು ಪೈ ಸ್ಕ್ವೇರ್ ಯೂನಿಟ್ಸ್. ನೀವೇನ್ ಮಾಡ್ಬಿಡ್ತೀರಾ, ಇಲ್ಲಿಗೆ ಬಂದ ತಕ್ಷಣ ಇಲ್ಲೇ ನೋಡ್ಬಿಡ್ತೀರಾ ನೀವು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಎಕ್ಸ್ 0 to pi by 2 ಇದ್ರೆ 1 ಅಂತ ಹೇಳ್ತೀರಾ. ಬಟ್ ಈ ಪೈನೇ ಮರ್ತಿರ್ತೀರಾ. ನಿಮ್ಗೆ ಅವನು ಆಪ್ ಇಡೋದಕ್ಕೆ ಹೆಂಗ್ ಕೊಟ್ಟಿರ್ತಾನೆ, ಆಪ್ಷನ್ ಏನಲ್ಲೇ 1 ಕೊಟ್ಟಿರ್ತಾನೆ, ಆಪ್ಷನ್ ಬಿ ಪೈ ಕೊಟ್ಟಿರ್ತಾನೆ, ಆಮೇಲೆ pi by 2 ಹಿಂಗೆಲ್ಲ ಕೊಟ್ಕೊಂಡು ಹೋಗಿರ್ತಾನೆ. ಓಕೆನಾ, ಹಿಂಗ್ ಕೊಟ್ಟಿರ್ತಾನೆ. ನೋಡಿದ ತಕ್ಷಣ ಜಡ್ಜ್ ಹಾಕ್ಬಿಡ್ತೀಯ. ಓಕೆನಾ, ಹಂಗ್ ಮಾಡ್ಬಾರ್ದು. ಓಕೆನಾ, ಕೇರ್ಫುಲ್ ಆಗಿ ಮಾಡಿ. ತುಂಬಾ ಕ್ವಶನ್ ಈಸಿ ಇದೆ ಅಂತಂದ್ರೆ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ, ತುಂಬಾ ಕ್ವಶನ್ ಡಿಫಿಕಲ್ಟ್ ಆಗ್ತಿದೆ ಅಂತಂದ್ರೆ ನಿಂದೇನೋ ಪ್ರಾಬ್ಲಮ್ ಇದೆ ಅಂತ. ಓಕೆ, ನೀನೇನೋ ತಪ್ಪಾಗಿ ಇದನ್ನ ಮಾಡ್ತಾ ಇದೆಯಾ, ಅನಲೈಸ್ ಮಾಡ್ತಾ ಇದೆಯಾ ಅಂತ. ಕ್ವಶನ್ ನಿಮಗೆ ತುಂಬಾ ಕಷ್ಟ ಇರಲ್ಲ, ತುಂಬಾನು ಈಸಿ ಇರಲ್ಲ. ಮಾಡ್ತಿರಲ್ವಾ? ಈಗ ಒಂದ್ ಸ್ವಲ್ಪ PYQs ನೋಡೋಣ. ಏನಪ್ಪ ಸ್ಕ್ವೇರ್ ರೂಟ್ ಬರ್ದ್ನಾ? ಸಾರಿ ಕರೆಕ್ಟ್ ಕಣಪ್ಪ. ವೆರಿ ಗುಡ್ ಅಣ್ಣಗೊಂದು ಚಪ್ಪಾಳೆ. ಏನಪ್ಪ ನಿನ್ನ ಹೆಸರು? ಪ್ರಕಾಶ್. ವೆರಿ ಗುಡ್ ಪ್ರಕಾಶ್. ಕ್ಯೂಬಿಕ್ ಯೂನಿಟ್ಸ್ ಅಂತ ಬರಿಬೇಕಪ್ಪ, ಸ್ಕ್ವೇರ್ ಯೂನಿಟ್ಸ್ ಅಲ್ಲ. ಬಿಕಾಸ್ ಸಿನ್ಸ್ ಇಟ್ಸ್ ವಾಲ್ಯೂಮ್ ಅಲ್ವಾ, ವಾಲ್ಯೂಮ್ ಯಾವತ್ತು ಕ್ಯೂಬ್ ಅಲ್ಲಿ ಮೆಜರ್ ಮಾಡೋದು, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಲ್ವಾ. ಸೊ ಹಾಗಾಗಿ ಕ್ಯೂಬಿಕ್ ಯೂನಿಟ್ಸ್ ಅಂತ ಬರಿಬೇಕು. ಬಿಡಿ, ಯೂನಿಟ್ಸ್ ಏನ್ ನಮ್ಗೆ ಅಷ್ಟೊಂದು ಮ್ಯಾಟರ್ ಆಗಲ್ಲ, ಬಟ್ ಆದ್ರೂ ಗೊತ್ತಿಲ್ಲ. ವೆರಿ ಗುಡ್. ಕ್ಯೂಬಿಕ್ ಯೂನಿಟ್ಸ್ ಅಂತ ತಗೋಬೇಕು, ಸ್ಕ್ವೇರ್ ಯೂನಿಟ್ಸ್ ಅಲ್ಲ. ಏರಿಯಾಗೆ ಸ್ಕ್ವೇರ್ ಯೂನಿಟ್ಸ್, ವಾಲ್ಯೂಮ್ಗೆ ಕ್ಯೂಬಿಕ್ ಯೂನಿಟ್ಸ್ ಅಂತ ತಗೋಬೇಕು. ಓಕೆ, ಲೆಟ್ಸ್ ಸಾಲ್ವ್ ಸಮ್ PYQs. ಒಂದೆರಡು ಏನೋ ಡಿಫ್ರೆಂಟ್ ಆಗಿತ್ತು ಅಂತಂದ್ರೆ ನೀವು ನನಗೆ ಕೇಳಿ ಸಾಲ್ವ್ ಮಾಡುವ. ಅಯ್ಯೋ ಎಲ್ಲ ಕಿತ್ಕೊಂಡೇ ಹೋಯ್ತಲ್ಲ ಅಂತಮ್ಮ. ಮಾಡ್ತೀನಿ. ಸೊ ಒಂದೆರಡು PYQs ಮಾಡುವ. 2024 ಅಲ್ಲಿ ಯಾವುದು ಕೇಳಿಲ್ವಾ? 2024 ಅಲ್ಲಿ ಯಾಕೋ 3 ಕ್ವಶನ್ ಕೇಳಿದಾನೆ. ಏನ್ ಮನ್ಸಲ್ಲಿ ಕೇಳಿದಾನೋ ಗೊತ್ತಿಲ್ಲ ಅನ್ಸುತ್ತೆ. ಇರ್ಲಿ, 2023 ನಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಕೇಳ್ರೋ, 2023 ನಲ್ಲಿ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್. ದ ಏರಿಯಾ bounded
ಬಿ ಡಿ ಡಿ ಅಂದ್ರೆ ಬೌಂಡ್ ಬೇಡ ಬಿಡಪ್ಪ, ಎಲ್ಲದಕ್ಕೂ ಶಾರ್ಟ್ ಕಟ್ಟೆ ಹೊಡಿತಾನೆ ನನ್ನ ಮಗ ಅಂತ ಅಂದ್ಬಿಡ್ತೀನಿ. ದಿ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ y is equal to sin x, x-axis from 0 to pi, 0 to pi. ನೋಡಿ ಅರ್ಥ ಮಾಡ್ಕೊಳ್ಳಿ, 0 to pi. ಓಕೆ, ಒಂದ ಇನ್ನ ಗ್ರಾಫ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ, ನೆನ್ಪಿದ್ಯಾ? -2 C3 D1. ನಾನು ಯಾಕೆ ಎಲ್ಲಾ ವಿಷಯಗಳು ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಯಾವ್ಯಾವ ವಿಷಯ ನಿಮ್ಗೆ ಗೊತ್ತಾಗುತ್ತೋ. ಸೈನ್ ಕರ್ವ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ, ಇದಕ್ಕೆ ಮಾಡಂಗೆ ಇಲ್ಲ. ಟೋಟಲ್ ಇದಕ್ಕೆ ಲೆಕ್ಕ ಮಾಡ್ತೀನಿ ಅಂದ್ರೆ ಹೆಂಗ್ ಮಾಡ್ಬೇಕು? a is equal to 0 to pi/2 ಅಲ್ಲ, pi ಏನದು y dx ನಲ್ಲಿ ಏನಲ್ಲಿ ಕರ್ವ್ ಏನದು sin x dx. ಡೈರೆಕ್ಟ್ ಆಗಿ ಆನ್ಸರು. ನಾನು ಸೈನ್ ಕರ್ವ್ ನೆನಪಿದ್ಯಾ? ಸೈನ್ ಅಲ್ಲಿ ಸೈನ್ ಏನಾದ್ರು ಬರೀ ಸೈನ್ ಕೊಟ್ಬಿಟ್ಟು 0 to pi ಅಂತ ಕೊಟ್ರೆ ಆನ್ಸರ್ ಅಂತ ಹೇಳಿದ್ದೆ 2 ಅಲ್ವಾ? ಡೈರೆಕ್ಟ್ ಆನ್ಸರು. ಓಕೆನಾ? ಸೊ ನೀವು ಇಲ್ಲ ಇಂಟಿಗ್ರೇಟ್ ಮಾಡ್ತೀನಿ ಅಂದ್ರೆ ಮಾಡೋದು, ಸಮಸ್ಯೆ ಇಲ್ಲ. ಡೈರೆಕ್ಟ್ ಆಗಿ ಆನ್ಸರು 2 ಅಂತ ಬರೀ. ಇಲ್ಲ ಸರ್ ಇಂಟಿಗ್ರೇಟ್ ಮಾಡ್ತೀನಿ ಅಂದ್ರೆ ಮಾಡು, ಡೈರೆಕ್ಟ್ ಆಗಿ ಬರಿಲ್ಲ ಮಾಡ್ಲಾ ಅಷ್ಟೇ. ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಾ? ಆಯ್ತು, ಫುಲ್ ಮಾಡೋಣ ಬಿಡು. ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನಪ್ಪ? ಮೈನಸ್ ಕಾಸ್ ಎಕ್ಸ್. ಹೌದಾ? ಮೈನಸ್ ಕಾಸ್ ಎಕ್ಸ್ 0 to pi ಅಲ್ವೇನಪ್ಪ? ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಅದಲ್ಲಿ ಪೈ ಹಾಕೊಳ್ಳಮ್ಮ, ಮೈನಸ್ ಕಾಸ್ ಪೈ. ಓಕೆ, ಇದು ಅಪ್ಪರ್ ಲಿಮಿಟ್, ಮೈನಸ್ ಲೋವರ್ ಲಿಮಿಟ್ ಮೈನಸ್ ಕಾಸ್ 0. ಹೌದಾ? ಇದು ಅರ್ಥ ಆಯ್ತಾ? ಆಯ್ತು. ವಿಚ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಪೈ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, -1 ನೆನ್ಪಿಟ್ಕೊಳ್ಳಿ. ಎರಡು ವಿಷಯ ಆಪ್ ಮಾಡಪ್ಪ ನಿಂದು. ಕಾಸ್ 0 ವ್ಯಾಲ್ಯೂ ನೆನ್ಪಿಟ್ಕೊಳ್ರೋ 1, ಕಾಸ್ ಪೈ ವ್ಯಾಲ್ಯೂ ನೆನ್ಪಿಟ್ಕೊಳ್ರೋ -1. ಕಾಸ್ ಪೈ ವ್ಯಾಲ್ಯೂ -1. ಮೈನಸ್ ಇಂಟು -1 ಏನಾಗತ್ತೆ ಇದು? ಅದೊಂದು ಮೈನಸ್ ಆಫ್ ಮೈನಸ್ ಕಾಸ್ 0 ವ್ಯಾಲ್ಯೂ 1. ಮೈನಸ್ ಇಂಟು ಮೈನಸ್ +1 ಆಗುತ್ತೆ, ಮೈನಸ್ ಇಂಟು ಮೈನಸ್ +1 ಆಗುತ್ತೆ. 1 + 1 ಏನಾಗುತ್ತೆ? 2 ಆಗುತ್ತೆ. 2 ಗೀಟು 3 ಡಾಟು ಮುಗೀತು. ಆನ್ಸರ್ ಎಷ್ಟು? 2. ಈಗ ನಾನು ಅದು ಗ್ರಾಫ್ ಒಂದು ನೆನ್ಪಿಟ್ಕೊಂಡಿದ್ದೀನಿ, ಹೇಳಿದ್ನಲ್ಲ, ಗ್ರಾಫ್ ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ ಈಸಿ ಸಿಗುತ್ತೆ. ಈಗ 0 to 3π/2, ಇಲ್ಲಿ 3π/2 ಅಂತ ಕೊಟ್ರೆ ಆನ್ಸರ್ ಎಷ್ಟಪ್ಪ? 3. ಇಲ್ಲಿ 2π ಅಂತ ಕೊಟ್ರೆ ಏನಪ್ಪ ಆನ್ಸರ್? 4. ಸಿಂಪಲ್, ಅರ್ಥದಲ್ವಾ? ಇದನ್ನೆಲ್ಲ ಲೆಕ್ಕ ಮಾಡ್ಕೊಂಡು ಕೂತ್ಕೋತೀನಿ ಅಂತಂದ್ರೆ ಲೇಟ್ ಆಗ್ಬಿಡುತ್ತೆ. ಓಕೆ, ನಿಮ್ಗೆ ಇದೊಂದು ಸ್ವಲ್ಪ ಗೊತ್ತಿದ್ರೆ ಮಾಡ್ಬೋದು. ಡೈರೆಕ್ಟ್ ಆಗಿ ಹೇಳಿ ಇಲ್ಲಿಗೆ ಆನ್ಸರ್ ಹೇಳಬೇಕು. ಡೈರೆಕ್ಟ್ ಆಗಿ ಆನ್ಸರ್ ಏನು? 2. ಡೈರೆಕ್ಟ್ ಆಗಿ ಹೇಳಿ. ಅರ್ಥ ಆಯ್ತಾ? ಇದು 2023 ಕೇಳಿರೋ ಕ್ವಶನ್. ನಮ್ಮ ಹೈಕ್ಳು ಈಸಿಯಾಗಿ ಮಾಡ್ತಾರೆ. ಎಸ್, 2022 ಒಂದು ಕ್ವಶನ್ ಕೇಳಿದನಂತಮ್ಮ. ಏನಪ್ಪ ಅಂದ್ರೆ ದ ಏರಿಯಾನೇ ಕೇಳಿದನು. ಮತ್ತೆ ದ ಏರಿಯಾ ಎನ್ಕ್ಲೋಸ್ಡ್ by the curve y is equal to x square minus 1 between x is equal to 1 and x is equal to 2 and x-axis. ದಯವಿಟ್ಟು ಮತ್ತೆ ನಾನು ಇನ್ನೊಂದು ರಿಕ್ವೆಸ್ಟ್, ನನಗೆ ಯಾರು ಕಾಲ್ ಮಾಡಕ್ ಹೋಗ್ಬೇಡ್ರಿ ಕಣ್ರು, ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಹೊಡಿತೀನಿ. ಕೇಳಿದ ಡೌಟ್ನೇ ಕೇಳಬೇಡ್ರಿ, ಅಪ್ಲಿಕೇಶನ್ ಹಾಕ್ರಿ. ಓಕೆ, ಮತ್ತೆ ಎಲ್ಲರೂ ಅಪ್ಲಿಕೇಶನ್ ಆಗಲ್ಲ ನನ್ನ ಕೈಲಂತೂ. ನಮಸ್ಕಾರ. ಒಬ್ಬನಿಗೆ 45ರಿಂದ 50 ನಿಮಿಷ ತಗೊಳುತ್ತೆ ಅಪ್ಲಿಕೇಶನ್ ಆಗಕ್ಕೆ. ಎಷ್ಟು ಅಪ್ಲಿಕೇಶನ್ ಹಾಕ್ಬೋದು ನಾನು? ಅರ್ಥ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡ್ರಿ, ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಅದು ಒಂದು ಅಪ್ಲಿಕೇಶನ್ ಹಾಕಕ್ ಬರಲ್ಲ ಅಂದ್ರೆ ಹೆಂಗ್ರಲ್ಲ? ನಾವು ಹಾಕ್ತಿವಿ ಅಂತ ಹೇಳಿದ್ವಿ, ಓಕೆ.
ಬಟ್ ಹಂಗಂತ ನಮ್ಮ ಮೇಲೆ ಬಂದು ಕುತ್ಕೊಂಡ್ಬಿಟ್ರೆ, ನಮ್ಮ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಇದಕ್ಕೇನೋ ನನ್ ಕೇಳ್ತೀರಾ, ಮುಂದೆ ಎಲ್ಲದಕ್ಕೂ ನನ್ನೇ ಕೇಳ್ತೀರಾ ಹೆಂಗ್ ಸರ್ ಹೆಂಗ್ ಕತೆ ಅಂತ. ಹಾ ಕಳ್ರು ನೀವು, ಬೇರೆದ್ಕೆಲ್ಲ ಕೇಳಲ್ಲ, ಇದಕ್ ಮಾತ್ರ ಬೇಕು ಸರ್. ಅದಕ್ ಮಾತ್ರ ಒಬ್ನೇ ಹೋಗ್ಬಿಡ್ತೀಯ. ಅಪಾರ್ಥ ಮಾಡ್ಕೊತಿದ್ದೀರಾ, ನಾನ್ ಹೇಳಿದ್ದು ಆತರ ಅಲ್ಲಪ್ಪ. ಆನ್ಸರ್ ಹೇಳೋಣ. ಮಾಡಪ್ಪ, ಲೆಕ್ಕ ಮಾಡು. ನಿಮಗೆ ಎಕ್ಸ್ ಆಕ್ಸಿಸ್ ಕೊಡ್ತಾನೆ. ಇದು ಕ್ವಶನ್ ಕೊಟ್ಟಿರೋದು DCET 2022 ನಲ್ಲಿ. ಫಾರ್ಮುಲಾ ಏನಪ್ಪ? ಏರಿಯಾ ಇಸ್ ಈಕ್ವಲ್ ಟು 0 ಟು ಏನಪ್ಪ? 0 ಅಲ್ಲ, ಏನದು? 1 to 2 y dx x dy. y dx x ಆಕ್ಸ್ ಅಂತ ಕೊಟ್ಟರು ಅಂತಂದ್ರೆ y dx which is equal to 1 to 2. y ಅಂದ್ರೆ ಏನಣ್ಣ? x square minus 1 dx. x square minus 1 dx which is equal to ಇಂಟಿಗ್ರೇಷನ್ ಮಾಡಿ ಆನ್ಸರ್ ಹೇಳೋದಷ್ಟೇ. x ಸ್ಕ್ವೇರ್ ಗೆ ಏನಣ್ಣ? x ಕ್ಯೂಬ್ ಬೈ 3 ಮೈನಸ್ 1 ಗೆ x ಓವರ್ ದ ಲಿಮಿಟ್ಸ್ 1 to 2 ಆಗುತ್ತೆ. ವಿಚ್ ಇಸ್ ಈಕ್ವಲ್ ಟು 2 ಅಪ್ಲೈ ಮಾಡಿ, ಡೈರೆಕ್ಟ್ ಆಗಿ ಬರೀಲ್ಲ. 2 ಅಪ್ಲೈ ಮಾಡಿ, 2 ಕ್ಯೂಬ್ ಎಷ್ಟು? 8. 8 by 3 ಮೈನಸ್ 2 ಆಗುತ್ತೆ. ಇದು ಅಪ್ಪರ್ ಲಿಮಿಟ್ ಕತೆ. ಮೈನಸ್ 1 ಹಾಕಿದ್ರೆ 1 by 3 ಮೈನಸ್ ಏನಾಗುತ್ತೆ? 1 ಆಗುತ್ತೆ. ಹಂಗೆ ಇದನ್ನ ಸಿಂಪ್ಲಿಫೈ ಮಾಡಕ್ ಹೋಗ್ಬೇಡಿ. ಮತ್ತೆ ನೋಡಿ, ಹಾ 8 by 3 ಈ ಮೈನಸ್ 1 by 3 ಬರ್ಕೊಂಡ್ಬಿಡ್ತೀನಿ ಇಲ್ಲಿ, ಯಾಕಂದ್ರೆ ಸಿಂಪ್ಲಿಫಿಕೇಶನ್ ಈಸಿ ಆಗಲಿ ಅಂತ. ಮೈನಸ್ 1 by 3, ಆಮೇಲೆ ಈ ಮೈನಸ್ 2 ಬರಿತೀನಿ. ಮೈನಸ್ ಇಂಟು ಮೈನಸ್ ಮಾಡಿ. ಇಲ್ಲಾಂದ್ರೆ ಹೆಂಗಾದ್ರೂ ಮಾಡೋರು, ನಿಮ್ಮ ಇಷ್ಟ. ಸಿಂಪ್ಲಿಫಿಕೇಶನ್ ನಿಮಗೆ ಬಿಟ್ಟಿದ್ದು. ಯಾಕೆ ಸರ್ ಹಿಂಗ್ ಮಾಡಿದ್ರಿ ಹಂಗ್ ಮಾಡಿದ್ರಿ ಅಂತ ನನ್ನ ಹೆಂಗೆ ಕೇಳಕ್ ಹೋಗ್ಬಿಡಿ. 3 LCM ತಗೊಳ್ಳಿ. 3 LCM ತಗೊಂಡ್ರೆ 8 ಮೈನಸ್ 1 ಎಷ್ಟಪ್ಪ? 7 ಮೈನಸ್ 2 ಪ್ಲಸ್ 1 ಎಷ್ಟಪ್ಪ? ಮೈನಸ್ 1. LCM ತಗೊಳ್ಳಿ. 7 ಮೈನಸ್ 3 ಎಷ್ಟಪ್ಪ? 4 by 3. LCM ತಗೊಳ್ಳೋದೆಲ್ಲ ನಿಮ್ಗೆ ಕಲ್ಸಕ್ಕಾಗಲ್ಲ ಈಗ. ದಿಸ್ ಇಸ್ ನಾಟ್ ದ ಟೈಮ್ LCM ತೆಗೆದು ಕಲ್ಸೋದಕ್ಕೆ. ಇದೇನಮ್ಮ? ಈಗ ಎಕ್ಸ್ ಜಾಗದಲ್ಲಿ ಈ 2 ಹಾಕ್ಬೇಕು. ಈ 2 ನ ಇಲ್ಲಿ ಹಾಕಿದ್ರೆ 2 ಕ್ಯೂಬ್ ಎಷ್ಟು? 8. 2 ಕ್ಯೂಬ್ 8. 2 ಇಂಟು 2 ಇಂಟು 2. ಇನ್ನೊಂದು 2021 ನಲ್ಲಿ ಒಂದು ಕ್ವಶನ್ ಕೇಳಿದಾನೆ ನೋಡಿ. ವಾಲ್ಯೂಮ್ ಬಗ್ಗೆ ಕೇಳಿದಾನೆ. 2021 ನಲ್ಲಿ ವಾಲ್ಯೂಮ್, ದ ವಾಲ್ಯೂಮ್, ಇದು ಒಲುಮೆ ಅಲ್ಲ ಕಣಪ್ಪ. ನಮ್ಮ ಮೈಕ್ಳೆಲ್ಲ ಒಲುಮೆ ಅಂತ ಓದ್ತಾರೆ, ಅದನ್ನ ಕನ್ನಡದಲ್ಲಿ ಓದ್ತಾರೆ ಗೊತ್ತಾ? ಒಲುಮ್ ಏನಪ್ಪ ಇದು ಕನ್ನಡದಲ್ಲಿ ಓದೋ ಸರಿ? ಒಲುಮೆ. ಒಲುಮೆ ಅಲ್ಲ, ಅದು ವಾಲ್ಯೂಮ್. ದ ವಾಲ್ಯೂಮ್ ಜನರೇಟೆಡ್ ಬೈ revolving the curve y is equal to x plus 3 between x is equal to 0 to x is equal to 2 around x axis. Axis x axis ಕೇಳಿದಾರೆ. ನಮ್ಮ ಮೈಕ್ಳು ಮಾಡಿ, ನೀವು ಮಾಡ್ತಾ ಹೋಗಿ, ನಾನು ಆಪ್ಷನ್ ಬರೀತೀನಿ. ಲಾಸ್ಟ್ ಕ್ವಶನ್ ಕನ್ಫ್ಯೂಷನ್ ಆಯ್ತು. ಒಂದು ನಿಮಿಷ ಆಗ್ತೀನಿ. ಇದನ್ನ ಮಾಡ್ರಿ, ಲಾಸ್ಟ್ ಕ್ವಶನ್ ಆಗ್ತೀನಿ ಕಣ ಮಾಡ್ರಿ. 98.3 ಕ್ಯೂಬಿಕ್ ಯೂನಿಟ್ಸ್ CC ಅಂತ ಬರೀತೀನಿ. CC
ಕ್ಯೂಬಿಕ್ ಸೆಂಟಿಮೀಟರ್ ಏನಂತ ಲಾಸ್ಟ್ ಕ್ವಶನ್ ಹಾಕುವ ನೋಡಪ್ಪ. ಸ್ಕ್ರೀನ್ ಶಾಟ್ ಹೊಡ್ಕೊಂಬಿಡಪ್ಪ. ಇದು ನೋಡೋ ಅಂತಮ್ಮ, ಇದು ಮಾಡ್ರ ಬಂತೇನ್ರ ಆನ್ಸರ್. ವಾಲ್ಯೂಮ್ ಕೇಳಿದನಲ್ಲ ಏನಂತಮ್ಮ, ವಾಲ್ಯೂಮ್ ಕೇಳಿದನಲ್ಲ ಅಂತಮ್ಮ. ಫಾರ್ಮುಲಾ ಏನಂತಮ್ಮ, ವಿ ಇಸ್ ಈಕ್ವಲ್ ಟು ಏನೋ ಪೈ ಆಚೆಗೆ ಬರಿಬೇಕೇನೋ 0 to ಏನೋ ಎಲ್ಲಿಂದನೋ 2 ವರ್ಗು ಅಲ್ವೇನೋ. ಫಾರ್ಮುಲಾ ಏನಪ್ಪ, ಯಾಕೆ ವೈ ಸ್ಕ್ವೇರ್ ಡಿ ಎಕ್ಸ್ ಎಕ್ಸ್ ಆಕ್ಸಿಸ್ ಕೊಟ್ಟಿದ್ದಾನೆ ವಿಚ್ ಇಸ್ ಈಕ್ವಲ್ ಟು ಪೈ ಕಣ. ವೈ ಜಾಗದಕ್ಕೆ ಅದನ್ನ ಹಾಕಪ್ಪ. ಈಗ ಸ್ವಲ್ಪ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. 0 to 2 ವೈ ಜಾಗದಲ್ಲಿ ಏನಿದೆ, ಕೋಮಲ ಯಾರೋ ಫೋನ್ ಮಾಡ್ತಾರೆ, ಕೋಮಲ ಅಂತ. ವೈ ಅಂದ್ರೆ ಏನಪ್ಪ, ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಈಗ ಸ್ವಲ್ಪ ಜನ ಏನ್ ಮಾಡ್ತೀರಾ, ಇದನ್ನ ಇಂಟಿಗ್ರೇಟ್ ಮಾಡಿ, ಕೆಲಸ ಇಂಟಿಗ್ರೇಟ್ ಮಾಡೋದು. ಇನ್ನೂ ಸ್ವಲ್ಪ ಜನ ಹೆಂಗ್ ಮಾಡ್ತೀರಾ ಅಂದ್ರೆ ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಆ ತರ, a ಪ್ಲಸ್ b ಹೋಲ್ ಸ್ಕ್ವೇರ್. ಬೇಡ, ಡೈರೆಕ್ಟ್ ಇಂಟಿಗ್ರೇಷನ್ ಮಾಡ್ಬಿಡಿ. ದಿಸ್ ಜಸ್ಟ್ ಲೈಕ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು, ಎಕ್ಸ್ ಕ್ಯೂಬ್ ಬೈ 3 ಅಂದ್ರೆ ಎಕ್ಸ್ ಪ್ಲಸ್ 3 ಹೋಲ್ ಕ್ಯೂಬ್ ಬೈ 3. ಹೌದಾ? ಓವರ್ ದ ಲಿಮಿಟ್ಸ್ ಏನು 0 to 2 ಪ್ರೊವೈಡೆಡ್ ಎಕ್ಸ್ ಪಕ್ಕದಲ್ಲಿ ಇಲ್ಲಿ 1 ಇರೋದಕ್ಕೆ ಏನು ಸಮಸ್ಯೆ ಇಲ್ಲ. ಏನು ಎಕ್ಸ್ ಪಕ್ಕದಲ್ಲಿ ಏನಾದ್ರು ಇದ್ರೆ ಡಿವೈಡ್ ಮಾಡ್ಬೇಕಿತ್ತಲ್ವಾ, ಅದೇನಾದ್ರೂ ಹಿಂಗಿದ್ದಿದ್ರೆ 2x plus 3 ಹೋಲ್ ಸ್ಕ್ವೇರ್ ಅಂತ ಇದ್ದಿದ್ರೆ ಇಂಟಿಗ್ರೇಷನ್ ಏನಾದ್ರು, ಸಪೋಸ್ ಇಫ್ ಐ ಆಸ್ಕ್ ಯು ಇಂಟಿಗ್ರೇಟ್ ದಿಸ್, ಏನ್ ಮಾಡ್ತೀರಿ, 2x plus 3 ಹೋಲ್ ಕ್ಯೂಬ್ ಬೈ 3 ಅಂತ ಬರೆದ್ಬಿಟ್ಟು ಪಕ್ಕದಲ್ಲಿ ಏನ್ ಬರಿಬೇಕಿತ್ತು, 2 ಬರಿಬೇಕಿತ್ತು. ಇಲ್ಲಿ ಸಮಸ್ಯೆ ಏನಿಲ್ಲ, 1 ಇರೋದಕ್ಕೆ 1 ಬರೆದ್ರು ಒಂದೇ ಬಿಟ್ರು ಒಂದೇ. ಅರ್ಥ ಆಯ್ತಾ? ಅಷ್ಟೇ. ಈಗ ಹೇಳಿ, ಇದನ್ನ ಇಂಟಿಗ್ರೇಟ್ ಮಾಡೋದೇ ನಿಮ್ ಕೆಲಸ. ಈಗ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ವಿಚ್ ಇಸ್ ಈಕ್ವಲ್ ಟು ಪೈ, ಎಕ್ಸ್ ಜಾಗದಲ್ಲಿ 2 ಹಾಕೋಬೇಡಿ, ಡೈರೆಕ್ಟ್ ಆಗಿ ಬರೀತಿ ನೋಡಿ, ಎಲ್ಲ ಬರ್ಕೊಂಡು ಹೋಗ್ಬಾರ್ದು. ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಫಸ್ಟ್ 2 plus 3 ಎಷ್ಟಣ, 5 ಕ್ಯೂಬ್ ಬರೀ, 5 ಕ್ಯೂಬ್ ಬೈ 3 ಮೈನಸ್ ಈ ಎಕ್ಸ್ ಜಾಗದಲ್ಲಿ 0 ಹಾಕೋಬೇಕು, ಎಕ್ಸ್ ಜಾಗದಲ್ಲಿ ಇಲ್ಲಿ 0 ಹಾಕೋಬೇಕು, ಮೈನಸ್ ಹಾಕೊಂಡ್ಬಿಟ್ಟು ಎಕ್ಸ್ ಜಾಗದಲ್ಲಿ 0 ಹಾಕೊಳ್ಳಿ. 0 plus 3 ಎಷ್ಟು, 3 ಅಂದ್ರೆ 3 ಕ್ಯೂಬ್ ಬೈ 3 ಆಗುತ್ತೆ ಅಂತದಲ್ವಾ. ವಿಚ್ ಇಸ್ ಈಕ್ವಲ್ ಟು 5 ಟೈಮ್ಸ್ 5 ಕ್ಯೂಬ್ ಎಷ್ಟಪ್ಪ, 125. 5 3s 15 ಬರಿಬೇಡಿ, ಓಕೆನಾ. 5 ಕ್ಯೂಬ್ ಅಂದ್ರೆ 5 into 5 into 5 125. ಓಕೆ, ಮೈನಸ್ 3 ಕ್ಯೂಬ್ ಎಷ್ಟು, 27. 3 into 3 into 3, 3 3s 9, 9 3s 27 upon 3. So which is equal to 5 times, ನೋಡಿ ಡಿನಾಮಿನೇಟರ್ ಸೇಮ್ ಇದ್ರೆ LCM ತೆಗೆಯೋದು ಹೆಂಗಂತ ಹೇಳ್ಕೊಟ್ಟಿದ್ದೀನಿ. ಡಿನಾಮಿನೇಟರ್ ಸೇಮ್ ಇದ್ರೆ ಆ 3 ಬರ್ಕೊಂಡ್ಬಿಟ್ಟು ನ್ಯೂಮರೇಟರ್ ಹೆಂಗಿದೆಯೋ ಹಂಗೆ ಸಪ್ರೇಟ್ ಮಾಡ್ಬೇಕು. 125 ಮೈನಸ್ 27. So which is equal to pi into ಎಷ್ಟು ಬರ್ತಿದ್ದು, 98 by 3. ಸೊ ಹಂಗಾರೆ ಎಲ್ಲಿ ಕಾಣ್ತಾ ಇದೆ ಆಪ್ಷನ್, ಆಪ್ಷನ್ ಡಿ ಕಾಣ್ತಾ ಇದೆ. 98 pi by 3 ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 98 pi by 3 ಸ್ಕ್ವೇರ್. ವಾಲ್ಯೂಮ್ ಅಲ್ವಾ, ಕ್ಯೂಬಿಕ್ ಯೂನಿಟ್ಸ್, ಯಾವುದು 5 ಇದ ನೋಡಪ್ಪ. ಈಗ ಡೆಫಿನೆಟ್ ಇಂಟಿಗ್ರೇಷನ್ ಇವ್ಯಾಲ್ಯೂಷನ್ ಮಾಡೋದು ಹೆಂಗೆ, ಫಸ್ಟ್ ಅಪ್ಪ ಎಲ್ಲೆಲ್ಲಿ ಈ ಬ್ರಾಕೆಟ್ ಒಳಗಡೆ ನಿಮ್ಗೆ ಎಲ್ಲೆಲ್ಲಿ ಎಕ್ಸ್ ಕಾಣ್ತಾ ಇದೆಯೋ ಅಲ್ಲಿ ಇದನ್ನ ಹಾಕ್ಬೇಕಲ್ವಾ. ಎಲ್ಲೆಲ್ಲಿ ಎಕ್ಸ್ ಕಾಣ್ತಾ ಇದೆ ನೋಡಿ, ಈಗ ಇಲ್ಲೊಂದೇ ಕಡೆ ಎಕ್ಸ್ ಇರೋದು, ಇಲ್ಲಿಗೆ 2 ಹಾಕ್ಬಿಡ್ಬೇಕು. ಇದನ್ನ 2ನ ಎತ್ಬಿಟ್ಟು ಇಲ್ಲಿ ಹಾಕ್ಬೇಕು. ಏನಾಗುತ್ತೆ ಅವಾಗ 2 plus 3 ಎಷ್ಟು, 5. ಅದೇ ಬರ್ದಿರು 5 ಕ್ಯೂಬ್. ಕೆಳಗಡೆ 3 ಇದೆ, ಕೆಳಗಡೆ 3 ಹಂಗೆ ಬರ್ಕೊಂಡೆ, ಮುಗೀತು ಅದ್ರ ಕೆಲಸ. ಈ 2 ಕೆಲಸ ಮುಗೀತು. ಮೈನಸ್ ಹಾಕೋಬೇಕು. ಈಗ ಎಲ್ಲೆಲ್ಲಿ ಇಲ್ಲಿ ಎಕ್ಸ್ ಕಾಣ್ತಾ ಇದೆ ಅಲ್ಲಿ 0 ಹಾಕಬೇಕು. ಇಲ್ಲಿ 0 ಹಾಕಿದ್ರೆ 0 plus 3 ಬರುತ್ತೆ. ಇಲ್ಲಿ ಕ್ಯೂಬ್ ಇದೆ, 3 ಕ್ಯೂಬ್, ಕೆಳಗಡೆ 3 ಆಸ್ ಇಟ್ ಈಸ್ ಹಂಗೆ ಬರ್ತೀನಿ ಅಷ್ಟೇ. ಇನ್ನು ಮುಂದೆ ಸಿಂಪ್ಲಿಫಿಕೇಶನ್ ಅಷ್ಟೇ. ಇನ್ನೊಂದು ಕ್ವಶನ್ ಮಾಡಿ ಲಾಸ್ಟ್. 2020 ಇದನ್ನ ಎಲ್ಲಿ ಕೇಳಿದಾನೆ ಗೊತ್ತಾ, 2021 ಅಲ್ಲಿ ಕೇಳಿರುತ್ತೆ ಕ್ವಶನ್.
ಸೊ DCET 2021 ನಲ್ಲಿ ಕೇಳಿರೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇದು ಸಿಂಪಲ್ ಇದೆ, 2 ಸೆಕೆಂಡ್ ಆನ್ಸರ್ ಮಾಡ್ತಾರೆ ನಮ್ಮ ಮೈಕ್ಳು. ದ ಏರಿಯಾ ಬೌಂಡೆಡ್ ಬೈ, ಇಲ್ಲ ಏರಿಯಾ ಕೇಳ್ತಾನೆ ಇಲ್ಲ ವಾಲ್ಯೂಮ್ ಕೇಳ್ತಾನೆ ಕಂಡ್ರು ಅಷ್ಟೇ, ಇನ್ನೇನಿಲ್ಲ. ದ ಏರಿಯಾ ಬೌಂಡೆಡ್ ಬೈ, ನನ್ಗನ್ಸಿದ ಪ್ರಕಾರ ಲಾಸ್ಟ್ ಇಯರ್ ಇದ್ರ ಮೇಲೆ ಕ್ವಶನ್ ಕೇಳಿಲ್ಲ, 2024 ನಲ್ಲಿ ಕೇಳಿಲ್ಲ, 99% ಈ ವರ್ಷ ಕೇಳ್ತಾನೆ. ದ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್, ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಯಾವ್ದನ್ನು ಕೇಳಿಲ್ಲ, ಈ ಸತಿ ಯಾವ್ದು ಕೇಳಬಹುದು. y is equal to sin square x, x-axis x is equal to 0, x is equal to pi by 2. ಏನ್ ಆನ್ಸರ್? DCET 2020 ನಲ್ಲಿ ಕೇಳಿದ್ದಾನೆ. ನೋಡಮ್ಮ, ಇನ್ನೊಂದ್ಸರಿ ನೋಡವ. ಆಪ್ಷನ್ಸ್ ಕೊಡ್ತೀನಿ. pi by 4 ಕೊಟ್ಟಿದ್ದಾನೆ, ಬಿ ಆಪ್ಷನ್ pi by 2 ಕೊಟ್ಟಿದ್ದಾನೆ, ಸಿ ಆಪ್ಷನ್ pi by 3 ಕೊಟ್ಟಿದ್ದಾನೆ, ಡಿ ಆಪ್ಷನ್ pi by 6 ಕೊಟ್ಟಿದ್ದಾನೆ. ವೆರಿ ಗುಡ್. ಡೈರೆಕ್ಟ್ ಆಗಿ ಮಾಡ್ತಿರಲ್ವಾ ಇದು? ಇಂಟಿಗ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. So the required area is equal to ಏನ್ ಫಾರ್ಮುಲಾ? 0 to pi by 2 y dx ಅಲ್ವಾ? y ಅಂದ್ರೆ ಏನು? sin square x. ಡೈರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಏನಂತ? pi by 4. ಇಲ್ಲಿ sin ಕ್ಯೂಬ್ ಕೊಟ್ಟಿದ್ದಿದ್ರೆ ಹೇಳ್ರಿ ನೋಡೋಣ. 2/3. ಅದಕ್ಕೆ ಅವನ್ನೆಲ್ಲ ಬಯಾಟ್ ಮಾಡಿರ್ಬೇಕು. ಈಗ ನೀವು ರಿವಿಷನ್ ಅಂತಿರಲ್ಲ, ನಾನು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ನೋಡ್ತಾ ಇರ್ತೀನಿ, ಎಲ್ಲ ರಿವಿಷನ್ ಮಾಡಿ. ಎಕ್ಸಾಮ್ ಟೈಮಲ್ಲಿ ನೋಡ್ಬೇಕಾದ್ರೆ ಇವನ್ನೇನೆ, ಓಕೆ, ಏನೇನು ನೆನ್ಪಿಟ್ಕೋಬೇಕು ಅಂತ ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ಬರುತ್ತೆ. ಓಕೆನಾ? ಸೊ ಇನ್ನೂ ಸ್ವಲ್ಪ ಕ್ವಶನ್ ಇದಾವೆ, ಅದು ನೀವು ನೋಡ್ಕೊಳ್ಳಿ. ಏನಾದ್ರು ಡೌಟ್ ಬಂದರೆ ನನಗೆ ಕಳಿಸಿ, ಓಕೆನಾ? ಮಾಡ್ಕೊಡ್ತೀನಿ. ಈಗ ಟೈಮ್ ಎಷ್ಟಪ್ಪ ಈಗ ಎಕ್ಸಾಕ್ಟ್ ಆಗಿ? ಓಕೆ.